ಕದ್ದದ್ದನ್ನ, ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡಿದ್ದನ್ನ, ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡಿಕೊಂಡು ವಶಪಡಿಸಿಕೊಂಡದನ್ನ ಒಬ್ಬ ಮುಸಲ್ಮಾನನಾದವನು ಸೇವಿಸಬಾರದು ಎನ್ನುವುದ ಮೂಲಭೂತ ದೊಡ್ಡ ರಫ್ತುದಾರ ಅಂದ್ರೆ ಸರ್ಕಾರವೇ ದೊಡ್ಡ ಸಾಗಾಟಗಾರ. ಗೋ ನಿಷೇಧ ಕಾಯ್ದೆಯನ್ನು ಸಂಸತ್ತಿನಲ್ಲಿ ಮಂಡಿಸಿದ್ರೆ ನನ್ನ ಪ್ರಕಾರ ಮುಸಲ್ಮಾನ ಎಂಪಿಗಳು ಸೇರಿದಂತೆ ಎಲ್ಲರಿಗೂ ಬೆಂಬಲಿಸ್ತಾರೆ. ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಮಾಡಿ ರಾಷ್ಟ್ರೀಯ ಪ್ರಾಣಿಯಾಗಿ ಮಾಡಿ ಗೋಗಣತಿಯನ್ನು ಮಾಡಿ, ಒಂದು ಗೋ ಕಳವಾದ್ರೆ, ಒಂದು ಗಳವು ಕಾಣೆ ಆದ್ರೆ, ಕೋಣವೂ ಕೂಡ ಹಿಂದೂ ಧರ್ಮದಲ್ಲಿ ಪವಿತ್ರ. ಯಮನ ವಾಹನ ಅದು ಕೋಣ. ಗೋವು ಮತ್ತೆ ಚರ್ಚೆಗೆ ಬಂದಿದೆ. ಬಕ್ರೀದು ಬಂದಿದೆ. ರಾಜ್ಯದಲ್ಲಿ ಹಲವು ಸಂಘಟನೆಗಳು ಪತ್ರಿಕಾಗೋಷ್ಠಿ ನಡೆಸಿವೆ. ಬಕ್ರೀದಿನ ಹಿನ್ನೆಲೆಯಲ್ಲಿ ಮುಸ್ಲಿಮರು ಗೋಹತ್ಯೆ ಮಾಡ್ತಾರೆ ಅಥವಾ ಮಾಡಬಹುದು, ಸರ್ಕಾರ ಕಣ್ಣಿಡಬೇಕು, ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವ ವಾದದೊಂದಿಗೆ ಪತ್ರಿಕಾಗೋಷ್ಠಿ ನಡೆಸುವ ಹಲವು ಸಂಘಟನೆಗಳು ರಾಜ್ಯದಲ್ಲಿ ಕಾಣಿಸಿವೆ. ಇದಕ್ಕಿಂತ ಮೊದಲು ಪಶ್ಚಿಮ ಬಂಗಾಳದಿಂದಲೂ ಕೂಡ ಈಗ ಅನೇಕ ವಿಡಿಯೋಗಳು ಬರ್ತಾ ಇದೆ. ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಯಾವುದು ಇಶ್ಯೂ ಆಗಿತ್ತೋ ಈಗ ಅದು ಅಲ್ಲಿ ಇಶ್ಯೂ ಆಗಿಲ್ಲ. ಅಲ್ಲಿನ ಜನರು ಬೀದಿಗಿಳಿದಿದ್ದಾರೆ. ತಮ್ಮಿಂದ ಗೋವುಗಳನ್ನು ಅಥವಾ ಜಾನುವಾರುಗಳನ್ನು ಖರೀದಿಸುವವರಿಲ್ಲ, ಮುಸ್ಲಿಮರು ಖರೀದಿಸ್ತಾ ಇಲ್ಲ. ಅಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಿದ ಬಳಿಕ ಮುಸ್ಲಿಮರು ದೂರ ನಿಂತಿದ್ದಾರೆ. ಆದ್ರಿಂದ ನಮ್ಮ ಗೋವುಗಳಿಗೆ ಗಿರಾಕಿಗಳಿಲ್ಲ ಅಂತ ಹೇಳಿ ಅಲ್ಲಿಯ ಜನರು, ಅಲ್ಲಿಯ ಗೋ ಸಾಕಾಣೆದಾರರು ಕೂಡ ಬೀದಿಗಿಳಿದು ಪ್ರತಿಭಟಿಸ್ತಾ ಇರುವ ಹಲವು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ತಂಡವಾಗಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಿಜಕ್ಕೂ ಗೋವಿನ ವಿಚಾರ ಏನು? ಆಗಾಗ ಯಾಕೆ ಅದು ಚರ್ಚೆಗೆ ಬರುತ್ತೆ? ಗೋವು ಯಾರ ಅಗತ್ಯ? ಅದರ ಮಾಂಸ ಯಾರ ಅಗತ್ಯ? ಅದು ಖರೀದಿಸುವವರು ಮತ್ತು ತಿನ್ನುವವರು, ಮಾಂಸ ಮಾಡುವವರೆಲ್ಲ ಮುಸ್ಲಿಮರು ಅಂತಾದರೆ ಯಾಕೆ ಮುಸ್ಲಿಮರು ಮತ್ತೆ ಇಂತಹ ಚರ್ಚೆಗಳಿಗೆ ಅವಕಾಶ ಮಾಡಿಕೊಡ್ತಾರೆ? ಈ ಎಲ್ಲವುಗಳ ಹಿನ್ನೆಲೆಯಲ್ಲಿ ಒಂದು ಚರ್ಚೆಯನ್ನು ಇಟ್ಕೊಂಡಿದ್ದೇವೆ. ನಮ್ಮ ಜೊತೆ ಸಾಹಿತಿ, ಬರಹಗಾರರು ಆಗಿರುವ, ಉದ್ಯಮಿಯೂ ಆಗಿರುವ ಮುಷ್ತಾಕ್ ಹೆನ್ನಾಬೆಲ್ ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಈ ದೇಶದಲ್ಲಿ ಬಹುಸಂಖ್ಯಾತರಾಗಿರುವ ಹಿಂದೂಗಳಿಗೆ ಗೋವಿನ ಬಗ್ಗೆ ಒಂದು ಭಾವನೆ ಇದೆ, ಅದು ಮಾತೆ ಅಂತ ಹೇಳ್ತಾರೆ. ಗೋವು ಅಂದರೆ ನಮ್ಮ ತಾಯಿ ಅಂತ. ಆದ್ದರಿಂದ ನಮ್ಮ ಭಾವನೆಯನ್ನು ಗೌರವಿಸಿ ನೀವು ಮಾಂಸವನ್ನು ತ್ಯಜಿಸಬೇಕು, ಅಥವಾ ಮುಸ್ಲಿಮರು ಗೋಮಾಂಸ ಸೇವಿಸಬಾರದು, ಅದರ ಮಾರಾಟ ಖರೀದಿ ಮಾಡಬಾರದು, ಗೋಹತ್ಯೆ ನಡೆಸಬಾರದು ಅನ್ನುವ ಅಪೀಲ್ ಮತ್ತು ಒಂದು ರೀತಿಯ ಎಚ್ಚರಿಕೆಯನ್ನು ಆಗಾಗ ಹಿಂದೂ ಸಂಘಟನೆಗಳು, ನಾಯಕರು ಮತ್ತು ಬಿಜೆಪಿ ಕೂಡ ಆಗಾಗ ನೇರವಾಗಿಯೋ ಪರೋಕ್ಷವಾಗಿಯೋ ಹೇಳ್ತಾ ಇರುತ್ತೆ. ಯಾಕೆ ಮುಸ್ಲಿಮರಿಗೆ ಗೋಮಾಂಸವನ್ನು ತಿನ್ನಲೇಬೇಕು? ಅದನ್ನು ತ್ಯಜಿಸಿದ್ರೆ ಏನು ತೊಂದರೆ ಇದೆ ಅಂತ? ತ್ಯಜಿಸಿದ್ರೆ ಏನು ತೊಂದರೆ ಇಲ್ಲ. ಈಗ ಸಾಮಾನ್ಯವಾಗಿ ನೀವು ಇತಿಹಾಸವನ್ನು ಗಮನಿಸಿದರೆ ಬಹಳ ಕಾಲದಿಂದ ಗೋವಿನ ವಿಚಾರದಲ್ಲಿ ಈ ಭಾರತದ ಎರಡು ದೊಡ್ಡ ಸಮುದಾಯ, ಮುಸ್ಲಿಮಾನರು ಮತ್ತು ಹಿಂದೂಗಳು, ಜಾಗತಿಕ ದೊಡ್ಡ ಸಮುದಾಯಗಳು, ಬಹಳ ಕಾಲದಿಂದ ಈ ಸಮಸ್ಯೆ ಇದೆ ಗೋವಿನ ವಿಚಾರದಲ್ಲಿ. ಇದಕ್ಕೆ ಕಾರಣ ಗೋವನ್ನು ಅತ್ಯಂತ ಪೂಜ್ಯತೆಯ ಭಾವನೆಯನ್ನು ಹೊಂದಿರುವ ಕಾರಣಕ್ಕೋಸ್ಕರ ಹಿಂದೂ ಸಮುದಾಯ ನೀವು ಹೇಳಿದ ಹಾಗೆ ಒಂದು ಅಪೀಲಿಂಗು, ಕೆಲವೊಂದು ಬಾರಿ ಕೆಲವೊಬ್ಬರು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯ ರೂಪದಲ್ಲಿ, ಕೆಲವೊಬ್ಬರು ಆಗ್ರಹದ ರೂಪದಲ್ಲಿ ವ್ಯಕ್ತಪಡಿಸ್ತಾ ಇರ್ತಾರೆ. ನಿಜವಾಗಿ ನೀವು ಹಿಂದೂ ಸಂಸ್ಕೃತಿ ಅಥವಾ ಹಿಂದೂ ಪುರಾಣಗಳನ್ನು ನೋಡ್ತಾ ಹೋದರೆ ಇಲಿಯಿಂದ ಹಿಡಿದು ಹುಲಿಯವರೆಗೆ, ಇಲಿಯಿಂದ ಹಿಡಿದು ಹುಲಿಯವರೆಗೆ ಪ್ರತಿಯೊಂದು ಪ್ರಾಣಿಗೂ ಕೂಡ ಒಂದು ಪೂಜ್ಯತೆಯ ಭಾವನೆ ಇರುವಂಥ ಒಂದು ವಿವರಗಳಿವೆ. ಈಗ ಇಲಿ ಮೂಷಿಕ ವಾಹನ, ಗಣಪತಿಯ ವಾಹನ, ಹುಲಿ ದುರ್ಗೆಯ ವಾಹನ. ಹಾಗೆ ನೋಡಿದ್ರೆ ನೀವು ಪಕ್ಷಿಯಲ್ಲಿ ಕೂಡ ಕಾಗೆ ಶನಿಯ ವಾಹನ, ನವಿಲು ಸರಸ್ವತಿಯ ವಾಹನ, ಹೀಗೆ ಗರುಡ ವಿಷ್ಣುವಿನ ವಾಹನ, ಹಂದಿಗೂ ಕೂಡ ವರಾಹ ಅವತಾರ. ವಿಷ್ಣುವಿನ 10 ಅವತಾರಗಳಲ್ಲಿ ಒಂದು ಅವತಾರ ವರಾಹ ಅವತಾರ. ಪ್ರತಿಯೊಂದು ಪ್ರಾಣಿಗೂ ಕೂಡ ಒಂದು ಪೂಜ್ಯತೆಯ ಭಾವನೆ, ಒಂದು ಪವಿತ್ರ ಭಾವನೆ ಪ್ರತಿಯೊಂದು ಪ್ರಾಣಿಗೂ ಕೂಡ ಹಿಂದೂ ಧರ್ಮದಲ್ಲಿ ಇರುವಂಥದ್ದು. ಹಿಂದೂ ಧರ್ಮದಲ್ಲಿ ಅಂತಲ್ಲ, ಸಾಮಾನ್ಯವಾಗಿ ಪುರಾತನವಾದ ಬಹುದೇವಾರಾಧಕ ಎಲ್ಲ ಸಂಸ್ಕೃತಿಗಳಲ್ಲಿಯೂ ಕೂಡ ಪ್ರಕೃತಿಯ ಜೀವ ಜಡ ಎಲ್ಲವನ್ನು ಕೂಡ ಪೂಜಿಸುವ, ಪ್ರೀತಿಸುವ ಒಂದು ಪ್ರತೀತಿ ಇದೆ. ಹಾಗಾಗಿ ಏನಾಗ್ತದೆ, ಏಕದೇವಾರಾಧಕರು ಮತ್ತು ಬಹುದೇವಾರಾಧಕರ ನಡುವೆ ಸಣ್ಣ ಮಟ್ಟದ ತಿಕ್ಕಾಟ ಸಂಘರ್ಷಗಳು ಈ ಕಾರಣಕ್ಕಾಗಿ ಆಗ್ತದೆ. ಈ ಮಾಲಿಕೆಯಲ್ಲಿ ಪಶುವಿನ ಕುರಿತಾದ, ಗೋವಿನ ಕುರಿತಾಗಿಯೂ ಕೂಡ ಆ ಭಾವನೆ ಇದೆ. ಸ್ವಲ್ಪ ಮಟ್ಟಿಗೆ ಗೋವಿನ ಕುರಿತಾಗಿ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಪೂಜ್ಯತೆಯ ಭಾವನೆ ಇದೆ, ತಾಯಿ ಎನ್ನುವ ಭಾವನೆ ಇದೆ. ಬರೀ ಗೋವನ್ನು ಮಾತ್ರ ತಾಯಿ ಅನ್ನೋದು, ದೇಶವನ್ನು ಕೂಡ ಹಿಂದೂಗಳು ತಾಯಿ ಅಂತಾರೆ. ಬಹಳಷ್ಟು ವಿಚಾರಗಳ ಪ್ರತಿಯೊಂದು ತಾಯಿ ಎನ್ನುವುದು ಒಳ್ಳೆಯ ಭಾವನೆ. ನಮ್ಮ ಆರಾಧನಾ ಪರಿಕ್ರಮಗಳಿಗೆ ವಿರುದ್ಧವಾದರೂ ಕೂಡ ಪ್ರತಿಯೊಂದು ಗೌರವಿಸುವ ರೀತಿಯಲ್ಲಿ ಒಳ್ಳೆಯ ಭಾವನೆ. ಹೌದು. ಸೊ ಆದರೆ ಕೆಲವೊಂದು ಸಂದರ್ಭದಲ್ಲಿ ಭಾರತದಲ್ಲಿ
ಈ ಭಾವನೆಗಳು ಏನಾಗ್ತವೆ ಅಂತ ಹೇಳಿದ್ರೆ ಒಂದು ಆಹಾರ ತಿಕ್ಕಾಟಕ್ಕೆ ಕಾರಣ ಆಗ್ತದೆ. ಈ ಕಾರಣದಿಂದಾಗಿ ಏನಾಗ್ತದೆ, ಕಳೆದ ಹಲವು ಶತಮಾನಗಳಿಂದ ನನ್ನ ಪ್ರಕಾರ ಮೊಘಲರ ಆಡಳಿತದ ಕಾಲದಲ್ಲಿಯೂ ಕೂಡ ಹಲವು ಮೊಘಲ್ ಚಕ್ರವರ್ತಿಗಳು ಗೋಮಾಂಸವನ್ನು ನಿಷೇಧಿಸಿದ ಉದಾಹರಣೆಗಳು ಇವೆ, ಅಥವಾ ಪ್ರೋತ್ಸಾಹಿಸದೆ ಇರದ ಉದಾಹರಣೆಗಳು ಕೂಡ ಇವೆ. ಓಕೆ ಓಕೆ, ಅದು ಒಳ್ಳೆಯ ವಿಚಾರ. Yes. ಯಾಕಂದ್ರೆ ನಮ್ಮೊಂದಿಗೆ ಬದುಕುವ ಅತಿ ದೊಡ್ಡ ಸಮುದಾಯ ಎಸ್, ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತದೆ ಒಂದು ಗೋವಿನ ಬಗ್ಗೆ ಅಥವಾ ಒಂದು ಪ್ರಾಣಿಯ ಬಗ್ಗೆ ಅಂದಾಗ ಆ ಸಂವೇದನೆ ಮತ್ತು ಆ ಸೂಕ್ಷ್ಮತೆಯನ್ನು ನಮ್ಮ ಸಮುದಾಯ ಅರಿತುಕೊಳ್ಳುವುದು ಒಳ್ಳೆಯ ವಿಚಾರ. ಆದರೆ ಆಹಾರ ಕ್ರಮಗಳನ್ನು ಅಷ್ಟು ಸುಲಭದಲ್ಲಿ ನೀವು ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ನಿಯಂತ್ರಣ ಮಾಡಲಿಕ್ಕೆ ಆಗುವುದಿಲ್ಲ. ಮಾತ್ರವಲ್ಲ, ಭಾರತದಲ್ಲಿ ಗೋವನ್ನು ತಿನ್ನುವುದು ಮುಸಲ್ಮಾನರು ಮಾತ್ರ ಅಲ್ಲ. ಭಾರತದಲ್ಲಿ ಗೋವನ್ನು ಮುಸಲ್ಮಾನರು ತಿಂತಾರೆ, ಕ್ರೈಸ್ತರು ತಿಂತಾರೆ, ದೊಡ್ಡ ದಲಿತ ಸಮುದಾಯದರು ಕೂಡ ಗೋವನ್ನು ಸೇವಿಸ್ತಾರೆ. ಬುಡಕಟ್ಟು ಸಮುದಾಯಗಳು ಕೂಡ ಸೇವಿಸ್ತಾರೆ. ಭಾರತದಲ್ಲಿ ಇರುವ ಬಹಳಷ್ಟು ಬುಡಕಟ್ಟು ಸಮುದಾಯಗಳಿಗೆ ಈಶಾನ್ಯ ರಾಜ್ಯಗಳಲ್ಲಿ ತುಂಬಾ ಬುಡಕಟ್ಟು ಸಮುದಾಯಗಳು ಅಲ್ಲೆಲ್ಲ ಸೇವಿಸ್ತಾರೆ. ತ್ರಿಪುರ, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ ಅಲ್ಲೆಲ್ಲ ತುಂಬಾ ಸೇವಿಸ್ತಾರೆ, ದೊಡ್ಡ ಮಟ್ಟದಲ್ಲಿ ಸೇವಿಸ್ತಾರೆ. ಆದರೆ ಸಮಸ್ಯೆ ಎಲ್ಲಿ ಆಗ್ತದೆ ಅಂತ ಹೇಳಿದ್ರೆ, ಮುಸಲ್ಮಾನರು ಸೇವಿಸಿದಾಗ ಮಾತ್ರ ತಕರಾರುಗಳು ಹೇಳ್ತಾ ಇವೆ. ಈಗ ಉದಾಹರಣೆಗೆ ಭಾರತದಲ್ಲಿ ಹಿಂದುತ್ವದ ಬಗ್ಗೆ ಅತಿ ದೊಡ್ಡ ಸ್ವರದಲ್ಲಿ ಮಾತನಾಡುವುದು ನಮ್ಮ ಅಸ್ಸಾಮಿನ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ. ಅವರೇನು ಹೇಳ್ತಾರೆ ಅಂತ ಹೇಳಿದರೆ, ನೀವು ಮನೆಯಲ್ಲಿ ಸೇವಿಸಿ, ಸಾರ್ವಜನಿಕವಾಗಿ ಸೇವಿಸಬೇಡಿ ಅಂತ. ಅಂದರೆ ಇವರೆಲ್ಲ ದ್ವಂದ್ವಗಳಿವೆ. ಮನೆಗೆ ಸಿಗುವುದು ಹೇಗೆ ಅಂತ ಬೇಕಲ್ಲ, ಸಿಗುವುದಂದ್ರೆ ಹೀಗೆ ಸಪ್ಲೈ ಮಾಡೋದು. ಆದರೆ ಅದಕ್ಕೆ ಯಾಕೆ ಪರ್ಮಿಷನ್ ಕೊಡ್ತಾರೆ ಅಂತ, ಅದು ಇವರ ದ್ವಂದ್ವ. ಅದೇ ಹೇಳಿದ್ನಲ್ಲ, ಭಾರತೀಯ ಜನತಾ ಪಕ್ಷದವರು ಈಗ ಹಿಂದೂ ಧರ್ಮೀಯರ ಭಾವನೆಗಳು ಗೌರವಿಸುವಂಥದ್ದೇ. ಆದರೆ ಈ ಭಾರತೀಯ ಜನತಾ ಪಕ್ಷ ಯಾವ ರೀತಿಯಲ್ಲಿ ಇದನ್ನು ಪ್ರಮೋಟ್ ಮಾಡ್ತದೆ ಅಂತ ಹೇಳಿದ್ರೆ, ಮುಸಲ್ಮಾನರ ವಿರುದ್ಧವಾಗಿ ಬಹುಸಂಖ್ಯಾತರು ಸಿಟ್ಟಿಗೆ ಏಳಬೇಕು, ಪ್ರಚೋದನೆಗೆ ಒಳಗಾಗಬೇಕು ಎನ್ನುವ ರೀತಿಯಲ್ಲಿ ಇದೆಲ್ಲ ಈ ನೀತಿಗಳನ್ನು ಮಾಡ್ತದೆ. ಭಾರತೀಯ ಜನತಾ ಪಕ್ಷದವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅಸ್ಸಾಮಿನಲ್ಲಿ ತಿನ್ನಲಿಕ್ಕೆ ವಿನಾಯಿತಿಯನ್ನು ಕೊಡ್ತಾರೆ, ಈಶಾನ್ಯ ರಾಜ್ಯಗಳಲ್ಲಿ ತಿನ್ನಲಿಕ್ಕೆ ವಿನಾಯಿತಿಯನ್ನು ಕೊಡ್ತಾರೆ, ಗೋವಾದಲ್ಲಿ ತಿನ್ನಲಿಕ್ಕೆ ವಿನಾಯಿತಿಯನ್ನು ಕೊಡ್ತಾರೆ. ಇಲ್ಲಿ ಕೇರಳದಲ್ಲಿ ನಾವೇ ಒಳ್ಳೆಯ ಮಾಂಸ ಕೊಡ್ತೇವೆ ಅಂತ ಹೇಳ್ತಾರೆ. ಕೇರಳದಲ್ಲಿ ಬಿಜೆಪಿ ಸರ್ಕಾರ ಇಲ್ಲದಿದ್ರೂ ಕೂಡ ಅಲ್ಲಿಯ ಬಿಜೆಪಿಗರು ಅದನ್ನು ವಿರೋಧಿಸುವುದಿಲ್ಲ. ಇವರಲ್ಲಿ ಈ ರೀತಿಯ ದ್ವಂದ್ವಗಳಿವೆ. ಕಿರಣ್ ರಿಜಿಜು ಹೇಳಿದ್ರು, ನಾನು ಗೋಮಾಂಸ ತಿಂತೇನೆ, ಬೀಫ್ ತಿಂತೇನೆ ಅಂತ ಹೇಳಿ ಕಿರಣ್ ರಿಜಿಜು ಒಮ್ಮೆ ಹೇಳಿದ್ರು. ಹಾಗೆ ತುಂಬಾ ನಿದರ್ಶನಗಳು ಹೀಗೆ ಕೊಡ್ಬೋದು ನಾವು. ಈ ಬಿಜೆಪಿಯ ದ್ವಂದ್ವಗಳ ಬಗ್ಗೆ, ಈ ರಾಜಕೀಯ ಉದ್ದೇಶಕ್ಕೋಸ್ಕರ ಈ ಗೋಮಾಂಸದ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಸಮಾಜದ ಮುಂದೆ ಇಡುವ, ಅದು ದೊಡ್ಡ ಮಟ್ಟದಲ್ಲಿ ತಿರುಚಿ ಇಡುವ ಇದರ ಹಿಂದೆ ಈ ಥರ ಭಾಳಷ್ಟು ದ್ವಂದ್ವಗಳಿವೆ. ಈ ಉದಾಹರಣೆಗೆ ಭಾರತದಲ್ಲಿ ಎಕ್ಸ್ಪೋರ್ಟ್ ಆಗುವ ಕಂಪನಿಗಳು ಗೋಮಾಂಸವನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ತುಂಬ ಕಂಪನಿಗಳು ಮುಸಲ್ಮಾನರ ಹೆಸರಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾರೆ. ನಿಜವಾಗಿ ಮುಸಲ್ಮಾನ ನಡೆಸುವುದಲ್ಲ, ಮುಸಲ್ಮಾನ ಹೆಸರಲ್ಲಿ ಎಕ್ಸ್ಪೋರ್ಟ್ ಹೊರದೇಶಗಳಿಗೆ ಮಾಡ್ತವೆ. ಮತ್ತು ಗೋಮಾಂಸವನ್ನು ಅತಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡೋದು ಎಲ್ಲಿಗಂತ ಸೌದಿ ಅರೇಬಿಯಾಕ್ಕೆ. ಇವರಿಗೆ ಸೌದಿ ಅರೇಬಿಯಾದ ಸಾಬ್ರು ತಿನ್ಬೋದು, ಇಲ್ಲಿಯ ಸಾಬ್ರು ತಿನ್ಬಾರ್ದು. ಇಲ್ಲಿಯ ಸಾಬ್ರು ಮತ್ತು ದಲಿತರು ತಿನ್ಬಾರ್ದು, ಯಾರು ತಿನ್ಬಾರ್ದು. ಇವರಿಗೆ ಕೇಳಿದ್ರೆ ನಾನು ಈ ಗಲ್ಫ್ಗೆ ಎಕ್ಸ್ಪೋರ್ಟ್ ಮಾಡುವ ಕಂಪನಿಗಳೆಲ್ಲ ಅದನ್ನು ಗೋಮಾಂಸ ಅಂತ ಹೇಳುತ್ತಾ ಅಥವಾ ಹೇಗೆ? ಅದು ಇಲ್ಲ, ಇವರ ಸರ್ಟಿಫಿಕೇಟ್ ಹೇಗಿದೆ ಅಂದ್ರೆ ಬಫೆಲೋ ಮೀಟ್ ಅಂತ. ಇಂಡಿಯಾದಲ್ಲಿ ಎಲ್ಲ ಬಫೆಲೋ ಮೀಟ್ ಅಂತ ಸ್ವಲ್ಪ ಸರ್ಟಿಫಿಕೇಟ್ ಇರೋದು. ಆದರೆ ನೀವು ಗಲ್ಫಿನ ಅಥವಾ ಯುರೋಪಿನ ಯಾವುದೇ ಮಾಲ್ಗಳಲ್ಲಿ, ಯಾವುದೇ ಈ ಮಾಂಸ ಮಾರುಕಟ್ಟೆಯಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಇಂಡಿಯನ್ ಕೌ ಮೀಟ್ ಅಂತ ಇರ್ತದೆ. ಸಾಮಾನ್ಯವಾಗಿ ಎಲ್ಲರಿಗೂ ಸಿಗ್ತದೆ. ಇಂಡಿಯಾದ ದನದ ಮಾಂಸ ಇರ್ತದೆ. ನಾವು ಬಿಜೆಪಿಯ ಬಹಳಷ್ಟು ಮಿತ್ರರಿಗೆ ನಾನು ಬಹಳಷ್ಟು ಕೇಳಿದ್ದೇನೆ, ಇದು ಹೇಗೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ನಮ್ಮಲ್ಲಿ ಬಫೆಲೋ ಮೀಟ್ ಬಿಟ್ಟರೆ ಬೇರೆ ಹೋಗೋದಿಲ್ಲ. ಹಾಗಾದ್ರೆ ಅಲ್ಲಿ ಇಂಡಿಯನ್ ಮೀಟ್ ಲಭ್ಯ ಆಗಬೇಕಿದ್ರೆ ಇಲ್ಲಿಂದ ಹಾಗಾದ್ರೆ ಏನು ಸಮುದ್ರದಲ್ಲಿ ಬಳ್ಕೊಂಡೋಯ್ತು ಅದು? ಆದರೆ ಇವರು ಜನರನ್ನು ಯಾಮಾರಿಸುವ ಪರಿ ಹೇಗಿದೆ ಅಂತ ಹೇಳಿದ್ರೆ ನೋಡಿ, ಗೋಮಾಂಸ ಅಂತಲ್ಲ, ಒಬ್ಬ ಮಾಂಸ ಸೇವಿಸದವನ ಎದುರು ಮಾಂಸ ಸೇವಿಸುವುದು ಒಂದು ಒಳ್ಳೆಯ ವಿಚಾರ ಅಲ್ಲ. ಅದು ಅವನ ಭಾವನೆಯನ್ನು ಗೌರವಿಸಬೇಕು. ಯಾವುದೇ ಮಾಂಸ ಆಗಲಿ, ಈಗ ಕೋಳಿಯ ಮಾಂಸವೇ ಆಗಲಿ. ಆದರೆ ಮಾಂಸದ ವಿಚಾರದ ಹೀಗಿನ ರಾಜಕಾರಣ ಆದಾಗ ಪ್ರಶ್ನೆ ಮೂಡ್ತದೆ. ಯಾಕೆ ಹೀಗೆ ಅಡಗಿಸ್ತಾ ಇದ್ದೀರಿ? ಇರುವುದನ್ನು ಇದ್ದ ಹಾಗೆ ಹೇಳ್ಬಹುದಲ್ಲ. ಏನಾಗಿ ನೀವು ಇನ್ನೊಂದು ವಿಚಾರ ಗಮನಿಸಿ, ಈ ಗೋಮಾಂಸ ಭಾರತದ ಯಾವ ರಾಜ್ಯದಲ್ಲಿ ಹೆಚ್ಚು ರಫ್ತಾಗ್ತಾ ಇದೆ ಗೊತ್ತುಂಟು? ರಫ್ತು ಮಾಡ್ತಾ ಇದ್ದಾರೆ ಗೊತ್ತುಂಟು? ಯಾವುದು? ಉತ್ತರ ಪ್ರದೇಶದಲ್ಲಿ 50% ಗೋಮಾಂಸ ರಫ್ತಾಗ್ತದೆ. ಇಂಡಿಯಾದ ರಫ್ತಾಗುವ ಒಟ್ಟು ಮಾಂಸಗಳಲ್ಲಿ 50% ಗೋಮಾಂಸ ಏನಿದೆ ಉತ್ತರ ಪ್ರದೇಶದಿಂದ ರಫ್ತಾಗುವ. ಅವರು ಬಹಳ ದೊಡ್ಡ ಗೋಹತ್ಯೆ ವಿರೋಧಿ ಧ್ವನಿ ಅಲ್ವಾ? ಹಾಗೆ ರಾಜಕಾರಣದಲ್ಲಿ ಏನಂತ ಹೇಳಿದ್ರೆ ಎಲ್ಲರೂ ಮಂಗ ಅಂತ ತಿಳ್ಕೊಂಡೇ ಇವರು ವ್ಯವಹರಿಸುವುದು, ಎಲ್ಲರನ್ನೂ ಭ್ರಮೆಗೊಳಪಡಿಸುವುದು. ಹೀಗೆ 50% ಎರಡನೇ ಸ್ಥಾನದಲ್ಲಿರೋ ಮಹಾರಾಷ್ಟ್ರ, ಅಲ್ಲಿಯೂ ಕೂಡ ಬಿಜೆಪಿ ಸರ್ಕಾರ. ಯಾಕಂದ್ರೆ ಇದು ಬಹಳ ಕಾಲದಿಂದ ಒಂದು ಜನರನ್ನು ಯಾಮಾರಿಸುವುದು. ಈಗ ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ಒಬ್ಬರ ಮೌಲ್ಯವರು ಕರೆ ಕೊಟ್ಟರು.
ಗೋಮಾಂಸ ಸೇವಿಸಬೇಡ. ನಾನು ಅದನ್ನು ಸ್ವಾಗತಿಸ್ತೇನೆ. ಯಾಕಂದರೆ ಮುಸಲ್ಮಾನರಿಗೆ ಆಹಾರಕ್ಕೆ ಬೇರೆ ಆಯ್ಕೆಗಳು ಇವೆ. ಹೌದು ಹೌದು. ಒಂದು ವೇಳೆ ಮುಸಲ್ಮಾನರು ಗೋಮಾಂಸವನ್ನು ಭಾರತದಲ್ಲಿ ತ್ಯಜಿಸಿದರೆ ಕಳ್ಕೊಳ್ಳೋದೇನಿಲ್ಲ, ಗಳಿಸಿಕೊಳ್ಳುವುದು ಹೆಚ್ಚು. ಭಾರತೀಯ ಸಹ ಸಮುದಾಯಗಳ ಭಾವನೆಯನ್ನು ಗೌರವಿಸಿ, ಅವರ ಸಂವೇದನೆ ಸೂಕ್ಷ್ಮತೆಯನ್ನು ಗೌರವಿಸಿ ಒಂದು ವೇಳೆ ಮುಸಲ್ಮಾನನೊಬ್ಬ ಗೋಮಾಂಸವನ್ನು ತ್ಯಜಿಸಿದರೆ ನಾವೆಲ್ಲ ಸ್ವಾಗತ ಮಾಡಬೇಕು. ಆ ಮೌಲ್ಯವರು ನಾನು ಅಭಿನಂದಿಸುವ ಜೊತೆಗೆ ನಾನು ಕೂಡ ಅದನ್ನು ಸ್ವಾಗತಿಸ್ತೇನೆ. ನಾನು ಗೋಮಾಂಸ ಭಕ್ಷಕನಲ್ಲ, ಆದರೂ ಕೂಡ ನಾನು ಸ್ವಾಗತ ಮಾಡ್ತೇನೆ ಅದನ್ನು. ಮೊಹಮ್ಮದ್ ಶಫೀಕ್ ಖಾಸ್ಮಿ ಅಂತ ಅವರ ಹೌದು, ಮೌಲ್ಯಗಳು. ಯಾಕಂದ್ರೆ ತುಂಬ ಮೌಲ್ಯಗಳು ಹೇಳಿದ್ದಾರೆ ಈ ಹಿಂದೆಯೂ ಕೂಡ ಬಹಳಷ್ಟು ಜನ ಹೇಳಿದ್ದಾರೆ. ಯಾಕಂದ್ರೆ ಮಾಂಸ ಸೇವನೆಯನ್ನು ರಿಸ್ಟ್ರಿಕ್ಟ್ ಮಾಡೋದು, ನಿಯಂತ್ರಣ ಮಾಡೋದು ಅಷ್ಟು ಸುಲಭ ಇಲ್ಲ. ತಿನ್ನೋನು ಹೇಗೂ ತಿಂದ್ಕೊಂಡು ಹೋಗ್ತಾನೆ. ಈಗ ಎಷ್ಟೋ ರಾಜ್ಯಗಳಲ್ಲಿ ಗೋಮಾಂಸ ನಿಷೇಧ ಕಾಯ್ದೆಗಳಿವೆಲ್ಲ ಇವೆ. ಹೌದು, ಇದ್ದರೂ ಕೂಡ ಅಲ್ಲಿ ಜಾಸ್ತಿಯೇ ಮಾಂಸ ತಿಂತಾರೆ. ಅಲ್ಲಿ ಯಾರು ಕೂಡ ಅಂದರೆ ಓಪನ್ ಆಗಿ ತಿನ್ನೋದಿಲ್ಲ, ಬಟ್ ಬೇರೆ ಬೇರೆ ರೀತಿಯಲ್ಲಿ ತಿಂತಾರೆ. ಗೋಮಾಂಸ ನಿಷೇಧ ಕಾಯ್ದೆಗಳು ಇವತ್ತಿಂದಲ್ಲ. ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿ ಆದಾಗ ಈಗಿನ ಜನಸಂಘ ಇತ್ತು ಆವಾಗ. ಈಗ BJPಯ ಆಗಿನ ಫಾರ್ಮ್ ಇತ್ತು. ಎಸ್, ಅವರು ಆ ಸಂದರ್ಭದಲ್ಲಿ ಇದೇ ರಾಜಕೀಯವನ್ನು ಆರಂಭಿಸಿದರು. 50-60 ನೀವು ಇತಿಹಾಸವನ್ನು ತೆಗೆದು ನೋಡಿದ್ರೆ 50-60ನೇ ದಶಕದಲ್ಲಿ ಇದೇ ರಾಜಕೀಯವನ್ನು ಅವರು ಆರಂಭಿಸಿದರು. ಎಸ್, ಇದೇ ರಾಜಕೀಯ ಆರಂಭಿಸಿದಾಗ ಜವಾಹರ್ಲಾಲ್ ನೆಹರೂರವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವರ ಆಡಳಿತದ ರಾಜ್ಯಗಳೆಲ್ಲ ಕೂಡ ಗೋಮಾಂಸ ನಿಷೇಧ ಕಾಯ್ದೆಯನ್ನು ತಂದರು. ಇವರು BJP ಅವರು ಗೋಮಾಂಸ ನಿಷೇಧ ತಂದವರಲ್ಲ, ಮೊದಲು ತಂದಿದ್ದಲ್ಲ. ನೆಹರೂರವರ ಸರ್ಕಾರದಲ್ಲಿ ಅದು ತಂದಿದ್ರು. ಸೊ ಹಾಗಾಗಿ ಇವ್ರದ್ದು ಗೋಮಾಂಸದ ವಿಚಾರದಲ್ಲಿ ಇವರ ರಾಜಕೀಯಗಳು, ಇವರ ಏನು ಜನರನ್ನು ಯಾಮಾರಿಸುವುದೇನಿದೆ, ಇದು ಕೇವಲ ಓಟಿಗಾಗಿ ಅಷ್ಟೆ. ಬೇರೆ ಇದರ ಹಿಂದೆ ಬೇರೆ ಯಾವ ಕಾರಣ ಇಲ್ಲ. ಗೋವನ್ನು ರಕ್ಷಿಸಬೇಕು, ಗೋಮಾತೆಯನ್ನು ಗೌರವಿಸಬೇಕು ಎನ್ನುವ ಕಾರಣಕ್ಕಿಲ್ಲ. ಹಾಗಿದ್ರೆ ಇವರು ದೇಶದಲ್ಲಿ ಒಂದು ದೊಡ್ಡ ಕಾನೂನೇ ತರಬಹುದಿತ್ತು. ಈಗ ಇಡೀ ಭಾರತದಲ್ಲಿ ಗೋವನ್ನು ರಕ್ಷಿಸಲು ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಿ ಗೋಗಣತಿ ಮಾಡಿ. ಗೋಗಣತಿಯನ್ನು ಮಾಡಿ. ಈಗ ಹುಲಿ ಗಣತಿ ಮಾಡುವುದಿಲ್ವಾ? ಈಗ ಹುಲಿ ಗಣತಿ ಮಾಡ್ಲಿಕ್ಕೆ ಅಷ್ಟು ಸುಲಭದಲ್ಲಿ ಸಿಗುವುದಿಲ್ಲ. ಕಾಡಿನಲ್ಲಿ ಹುಲಿ ಗಣತಿ ಮಾಡಬೇಕಿದ್ರೆ ಬಹಳ ಕಷ್ಟ ಇದೆ. ಜೀವದ ಹಂಗು ತೊರೆದು ಮಾಡಬೇಕು. ಪಾಪ ಇದು ಗೋವು ಊರಲ್ಲೇ ಇದೆ. ಪ್ರತಿಯೊಂದು ಗೋವು ಕೂಡ ಒಂದೊಂದು ಮನೆಯನ್ನು ಪ್ರತಿನಿಧಿಸ್ತದೆ. ಅದು ಯಾರ್ದು ಮನೆ ಅಂತ ಗೊತ್ತಾಗ್ತದೆ. ಗೋ ಗಣತಿಯನ್ನು ಮಾಡಿ ಇವರು ಗೋವನ್ನು ಸಂರಕ್ಷಿಸಬೇಕಂತ ನೀತಿ ಮಾಡಿದ್ರೆ ನಾಳೆ ಬೆಳಿಗ್ಗೆ ಮಾಡಬಹುದು. ಇವರಿಗೆ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಬೇಕಾದಷ್ಟು ಬಹುಮತ ಇದೆ. ಮೇಲಾಗಿ ಅದು ಆರ್ಟಿಕಲ್ 370, ಈ SIR ಮತ್ತೆ ಬೇರೆ ಬೇರೆ ಈ ಕಾಯ್ದೆ ಕಾನೂನುಗಳು ಎಂತದ್ರಲ್ಲ, ತಲಾಕು ಅದು ಇಲ್ಲ ಅಂತಂದ್ರಲ್ಲ, ಅದರಷ್ಟು ಕಠಿಣ ಏನಿಲ್ಲ. ಇವತ್ತಿಗೂ ನೀವು ಗೋ ನಿಷೇಧ ಕಾಯ್ದೆಯನ್ನು ಸಂಸತ್ತಿನಲ್ಲಿ ಮಂಡಿಸಿದ್ರೆ ನನ್ನ ಪ್ರಕಾರ ಮುಸಲ್ಮಾನ MP ಗಳು ಸೇರಿದಂತೆ ಎಲ್ಲರಿಗೂ ಬೆಂಬಲಿಸ್ತಾರೆ. ರಾಷ್ಟ್ರೀಯ ಪ್ರಾಣಿಯಾಗಿ ಮಾಡಿ ರಾಷ್ಟ್ರೀಯ ಪ್ರಾಣಿಯಾಗಿ ಮಾಡಿ ಗೋಗಣತಿಯನ್ನು ಮಾಡಿ. ಒಂದು ಗೋವು ಕಳವಾದ್ರೆ, ಒಂದು ಗಳವು ಕಾಣೆಯಾದ್ರೆ ನೀವು ಆ ಕಾಣೆಯಾದರ ಕುರಿತು ಕ್ರಮ ತೆಗೆದುಕೊಳ್ಬಹುದು. ಸುಲಭದಲ್ಲಿ ಮಾಡಬಹುದು. ಇಡೀ ದೇಶದಲ್ಲಿ ಭಾಗಶಃ ಭಾಗಗಳಲ್ಲಿ ಅವರದ್ದೇ ಸರ್ಕಾರ ಇದೆ. ಆದ್ರೂ ಮಾಡ್ತಾ ಇಲ್ಲ. ಯಾಕಂದ್ರೆ ಅವರಿಗೆ ಗೋವನ್ನು ರಕ್ಷಿಸುವ ಉದ್ದೇಶ ಅಲ್ಲ, ಗೋವನ್ನು ಇಟ್ಟುಕೊಂಡು ರಾಜಕಾರಣ ಮಾಡಬೇಕು, ಅದೇ ಉದ್ದೇಶ. ಯಾಕಂದ್ರೆ ಭಾರತದ ರಾಜಕಾರಣದಿಂದ ಗೋವು ಮರಿಯಾದ್ರೆ, ಈಗ ಕಾಶ್ಮೀರವರು ಕೊಟ್ಟ ಒಂದು ಹೇಳಿಕೆ ಏನಿದೆ ಅಥವಾ ಒಂದು ಕರೆ ಏನಿದೆ, ಇಡೀ ದೇಶದಲ್ಲಿ ಆ ಕರೆ ಬಂದು ಮುಸಲ್ಮಾನರು ಒಂದು ಸ್ಪಂದಿಸಿದ್ರೆ ಇವರ ರಾಜಕಾರಣಕ್ಕೆ ದೊಡ್ಡ ಹಿನ್ನಡೆ ಆಗ್ತದೆ. ಅದು ಇವರಿಗೆ ತುಂಬ ಕಡೆ ರಾಜ್ಯಗಳನ್ನು ಕಳ್ಕೊಳ್ಬೇಕಾಗ್ತದೆ ಗೋವಿನ ಕಡೆಯಿಂದ. ಹಾಗಾದ್ರೆ ಮುಸ್ಲಿಮರಿಗೆ ಹಾಗೆ ಮಾಡ್ಬೋದಲ್ಲ? ಮುಸ್ಲಿಮ್ ಒಂದು ಸಂಘಟಿತ ಸಮುದಾಯ ಅಂತ ಹೇಳ್ತೀರಿ. ಸಾಮಾನ್ಯವಾಗಿ ಒಂದು ಮಸೀದಿಯಲ್ಲಿ ಒಂದು ಕರೆ ಕೊಟ್ಟರೆ ಇಡೀ ಸಮುದಾಯ ಅದನ್ನು ಅನುಸರಿಸುತ್ತೆ ಅಂತ ಹೇಳ್ತೀರಿ. ಅವರಲ್ಲಿ ಕಾಜಿ ಸಿಸ್ಟಮ್ ಇದೆ ಅಂತ ಹೇಳ್ತೀರಿ. ಒಂದು ಸಂಘಟಿತ ಸಮುದಾಯಕ್ಕೆ ನಾವಿನ್ನು ಗೋ ಮಾಂಸ ಸೇವಿಸುವುದಿಲ್ಲ ಅಥವಾ ಗೋ ವ್ಯವಹಾರ ಏನಿದೆ ಅದರಲ್ಲಿ ನಮ್ಮ ಸಮುದಾಯ ಭಾಗಿಯಾಗಬಾರ್ದು ಅಂತ ಒಂದು ಕಠಿಣ ನಿರ್ಧಾರವನ್ನು ಪ್ರತಿ ಮಸೀದಿಗೂ ಜಮಾತಿಗೂ ತಗೊಂಡು ಇಡೀ ಈ ಏನು ಆರೋಪದಿಂದ ಯಾರು ಲಾಭ ಪಡ್ಕೊಳ್ತಾರೋ ಅವರಿಗೆ ಪಡ್ಕೊಳ್ಳದಂತೆ ಮಾಡ್ಬೋದಲ್ಲ? ಏನು ಅದಕ್ಕೆ ಇನಿಷಿಯೇಟಿವ್, ಏನು ಪ್ರಾಬ್ಲಮ್ ಇದೆ? ಗೋವಿನ ವಿಚಾರ ನೇರವಾಗಿ ಹೇಳೋದು, ಮುಸಲ್ಮಾನನಿಗೆ ನೇರವಾಗಿ ಹೇಳೋದು, ಗೋವಿನ ವಿಚಾರದಲ್ಲಿ ಭಾರತದ ಮುಸಲ್ಮಾನ ಸಮುದಾಯ ಅಷ್ಟಾಗಿ ಸಂವೇದನೆಯನ್ನು ತೋರಿಲ್ಲ. ಇವತ್ತು ನಾನು ಕೂಡ ಬಹಳಷ್ಟು ಬಾಲ್ಯದಿಂದ ಗಮನಿಸಿದ್ದೇನೆ. ಈ ಗೋವನ್ನು ತೆಗೆದುಕೊಂಡು ಸಾಗಾಟ ಮಾಡುವ ಮುಸಲ್ಮಾನರು, ನಾನು ಬಾಲ್ಯದಲ್ಲಿರುವಾಗ ಈಗಿನ ಥರ ರಿಸ್ಟ್ರಿಕ್ಷನ್ಸ್ ಏನು ಇರಲಿಲ್ಲ. ಗೋವನ್ನು ತೆಗೆದುಕೊಂಡು ಹೋಗುವ ಮುಸಲ್ಮಾನರು ಕೂಡ ಅದನ್ನು ಹಿಂಸಾತ್ಮಕವಾಗಿ ಕಟ್ಟುವುದು, ಹಿಂಸಾತ್ಮಕವಾಗಿ ವಧೆ ಮಾಡುವುದು, ಅಥವಾ ಹಿಂಸಾತ್ಮಕವಾಗಿ ಹಟ್ಟಿಗಳನ್ನು ತಗೊಂಡು ಬರೋದು, ಕೆಲವು ಕಡೆ ಕಳವುಗಳನ್ನು ಮಾಡೋದು. ಮುಸಲ್ಮಾನರಂತಲ್ಲ, ಇದರಲ್ಲಿ ಎಲ್ಲರೂ ಇದ್ದಾರೆ. ಇವತ್ತಿಗೂ ಗೋವಿನ ಬಿಸ್ನೆಸ್ನಲ್ಲಿ ಈ ಹಿಂದಿನಿಂದಲೂ ಕೂಡ, ದಶಕಗಳಿಂದಲೂ ಕೂಡ ನಾವು ನೋಡಿದ ಹಾಗೆ ಎಲ್ಲ ಸಮುದಾಯದವರು ಇದ್ದಾರೆ. ಆದರೆ ಅದರ ಆರೋಪ ಮಾತ್ರ ಮುಸಲ್ಮಾನರ ಮೇಲೆ ಮಾತ್ರ ಬರೋದು. ಗೋವಿನ ವಿಚಾರದಲ್ಲಿ ನೀವು ಏನೇ ಮಾಡಿದರೂ ಕೂಡ
ಮುಸಲ್ಮಾನರಿಂದ ಗೋಮಾಂಸವನ್ನು ಸೇವನೆಯನ್ನು ತಡೆಯುವುದು ಅಷ್ಟು ಸುಲಭ ಇಲ್ಲ. ನೀವು ಮೌಲ್ಯಗಳು ಕರೆ ಕೊಡಲಿ ಅಥವಾ ಯಾವುದಾದ್ರೂ ಶಾಸನ ಅತ್ಯಂತ ಸ್ಟ್ರಿಕ್ಟ್ ಮಾಡಿದರೆ ಬಿಟ್ಟರೆ, ಈಗ ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಿ ಗೋಗಣತಿಯನ್ನು ಮಾಡಿ ಇಂಥದ್ದು ಬಿಟ್ಟರೆ ಇನ್ನುಳಿದಂತೆ ಓಪನ್ ಆಗಿ ಸಿಗ್ತದೆ. ಸಾಮಾನ್ಯವಾಗಿ ಗೋವುಗಳನ್ನು ಹಳ್ಳಿಗಳಲ್ಲಿ ಮತ್ತು ಹೆಚ್ಚು ಕಡಿಮೆ ಪೇಟೆ ಭಾಗಗಳಲ್ಲಿ ಗೋವುಗಳನ್ನು ಬೇಕಾಬಿಟ್ಟಿಯಾಗಿ ಬಿಟ್ಟಿರ್ತಾರೆ. ಹೌದು, ಸಿಕ್ಕಾಗ ಸುಲಭದ ಆಹಾರ ಅಂತ ಹೇಳಿಕೊಂಡು ಕದ್ದುಕೊಂಡದೆಲ್ಲ ಮಾಡ್ತಾರೆ. ಮುಸಲ್ಮಾನರು ಒಂದು ಸಮುದಾಯವಾಗಿ ಒಂದು ಆಹಾರ ಪದ್ಧತಿಯನ್ನು ತೊಡೆದು ಹಾಕೋದು ಅಷ್ಟು ಸುಲಭ ಇಲ್ಲ. ಜಗತ್ತಿನ ಯಾವ ಸಮುದಾಯ ಆ ಥರ ಮಾಡುವುದಿಲ್ಲ. ಈಗ ಉದಾಹರಣೆಗೆ ನೀವು ಗೋಮಾಂಸವನ್ನು ಬಿಡಿ ಅಂತ ಕ್ರೈಸ್ತ ಸಮುದಾಯ ನಮ್ಮ ಭಾರತೀಯ ಸಮುದಾಯಗಳಲ್ಲಿ ಅತ್ಯಂತ ಒಂದು ಶಿಸ್ತಿನ ಸಮುದಾಯಗಳಲ್ಲಿ ಸಣ್ಣ ಸಮುದಾಯ ಆದ ಕಾರಣ ಸ್ವಲ್ಪ ಮಟ್ಟಿಗೆ ಶಿಸ್ತಿಗೆ ಒಳಪಡುವ ಸಮುದಾಯ ಅದು. ಈವನ್ ಕ್ರೈಸ್ತ ಸಮುದಾಯಕ್ಕೂ ಕೂಡ ನೀವು ಆ ರೀತಿ ಮಾಡಿದರೆ ಅದಾಗಲಿಕ್ಕಿಲ್ಲ. ನೀವು ಸಮುದಾಯವನ್ನು ಕರೆ ಕೊಟ್ಟು ಸಮುದಾಯವನ್ನು ಒಂದು ನಿಯಂತ್ರಣಕ್ಕೆ ನೀತಿಗಳು ರೂಪಿಸಿ ನಿಯಂತ್ರಣಕ್ಕೆ ಮಾಡುವುದು ಅಷ್ಟು ಸುಲಭ ಇಲ್ಲ. ಆದರೆ ಕಠಿಣವಾದ ದಂಡನೆ ಮತ್ತು ಶಿಕ್ಷೆಗಳನ್ನು ನೀಡಿದರೆ, ಕಾನೂನುಗಳನ್ನು ಮಾಡಿದರೆ ಅದು ಸಾಧ್ಯ ಇದೆ. ಅಲ್ಲ, ನಾನು ಇದನ್ನು ಕೇಳಿದೆ, ಅಂದರೆ ಈ ಹಿಂದೆ ಯಜ್ಞ ಯಾಗಾದಿಗಳಿಗೆ ಏನು ನಮ್ಮ ಗೌತಮ ಬುದ್ಧ ಬಹಳ ದೊಡ್ಡ ವಿರೋಧ ವ್ಯಕ್ತಪಡಿಸಿದ್ರು. ಅಂದರೆ ಈ ಗೋವುಗಳನ್ನೆಲ್ಲ ಉಪಯೋಗಿಸ್ತಾ ಇದ್ರು ಆಗ ಅಂತ ಹೇಳ್ತಾ ಇದ್ರು. ಗೌತಮ ಬುದ್ಧ ವಿರೋಧ ವ್ಯಕ್ತಪಡಿಸಿ ಅವರಿಗೆ ಜನ ಬಹಳ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಸಿಗ್ತದೆ ಅಂತ ಗೊತ್ತಾದಾಗ ಬ್ರಾಹ್ಮಣರು ಇಡೀ ಗೋಮಾಂಸವನ್ನೇ ತ್ಯಜಿಸಿದ್ರು ತಿನ್ನುವುದನ್ನು. ಅವರು ಸಂಪೂರ್ಣವಾಗಿ ಸಸ್ಯಾಹಾರಕ್ಕೆ ಬದಲಾಗುವ ಮೂಲಕ ಅದಕ್ಕೆ ಟಕ್ಕರ್ ಕೊಡುವುದಕ್ಕೆ, ಗೌತಮ ಬುದ್ಧನ ಆಹಾರ ಕ್ರಮ ಅಥವಾ ಬೋಧನೆಗಳಿಗೆ ಟಕ್ಕರ್ ಕೊಡುವುದಕ್ಕೆ ಪ್ರಯತ್ನಿಸಿದ್ರು ಅನ್ನುವ ಒಂದು ಸುದ್ದಿಯನ್ನು, ಒಂದು ವರದಿಯನ್ನು ಓದಿದೆ. ಅದು ಎಷ್ಟು ಸರಿ ತಪ್ಪು ನನಗೆ ಗೊತ್ತಿಲ್ಲ, ನಾನು ಅದರ ಮೇಲೆ ವಿಶ್ಲೇಷಣೆ ನಡೆಸಲಿಕ್ಕೇನು ಹೋಗಲಿಲ್ಲ. ಅಂದರೆ ಒಂದು ಬ್ರಾಹ್ಮಣ ಸಮುದಾಯ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರುವ ಸಂದರ್ಭದಲ್ಲಿ ಒಂದು ಇಡೀ ಸಮುದಾಯ ಜೊತೆಯಾಗಿ ನಿಂತು ಒಂದು ಆಹಾರ ಕ್ರಮವನ್ನು ಕೈಬಿಡುವುದಕ್ಕೂ ಸಿದ್ಧ ಆಯಿತು. ಮುಸ್ಲಿಂ ಸಮುದಾಯಕ್ಕೆ ಯಾಕೆ ಸಾಧ್ಯ ಇಲ್ಲ ಅನ್ನುವ ನಿಜವಾಗಿ ನೀವು ಹೇಳಿದ ನರೇಶನ್ಸ್ ಬಹಳ ಹಿಂದೆ ನಾವು ಓದಿದವರು ಕೇಳಿದವರು. ಓಕೆ, ಯಾವಾಗ ಭಾರತದಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಪ್ರವರ್ಧಮಾನಕ್ಕೆ ಬಂದಾಗ ಒಂದು ಸ್ಪಿರಿಚುವಲ್ ಪವರ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಒಂದು ಪೂರಕವಾದ ವಾತಾವರಣ ಎನ್ನುವುದು ಆ ಎರಡು ಧರ್ಮಗಳ ಪರವಾದಾಗ ಬ್ರಾಹ್ಮಣ ಸಮುದಾಯದವರು ಗೋ ಸೇವನೆಯನ್ನು ಬಿಟ್ಟು ಸಸ್ಯಾಹಾರ ಆದ್ರಂತಕ್ಕಂಥ ಒಂದು ನರೇಶನ್ಸ್ ಕೇಳಿದ್ರು. ಆದರೆ ಅದನ್ನು ಅಷ್ಟು ಅಥೆಂಟಿಕ್ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನನ್ನ ಪ್ರಕಾರ ಅದು ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಒಂದು ಸಮುದಾಯ ಆಹಾರ ಕ್ರಮವನ್ನು ಒಂದು ಸಿಸ್ಟಮಿಗೋಸ್ಕರ ಅಥವಾ ಒಂದು ಸಮುದಾಯಕ್ಕೋಸ್ಕರ ಬಿಡ್ತದೆ ಅಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ. ಇರಬಹುದು ನರೇಶ, ಏನು ನಡೆದಿರಬಹುದು, ಆದರೆ ಅದನ್ನು ಸಾಮೂಹಿಕವಾಗಿ ಅಂಥದ್ದು ನಡೆದಿದೆ ಎನ್ನುವುದು ನಾನು ಭಾಳಷ್ಟು ನನ್ನ ಬ್ರಾಹ್ಮಣ ಮಿತ್ರರ ಹತ್ರ ಈ ವಿಚಾರದಲ್ಲಿ ಚರ್ಚೆ ಮಾಡಿ ಭಾಳಷ್ಟು ಬಾರಿ ಕೇಳಿದ್ದೇನೆ. ನಾನು ದೊಡ್ಡ ವಿದ್ವಾಂಸರ ಹತ್ರ ಕೇಳಿದ್ದೇನೆ. ಕೆಲವರು ಭಿನ್ನ ಭಿನ್ನ ಅಭಿಪ್ರಾಯಗಳನ್ನು ಕೊಟ್ಟರು, ಕೆಲವರು ಅದನ್ನು ಒಪ್ಕೊಂಡ್ರು, ಕೆಲವರು ಒಪ್ಕೊಂಡಿಲ್ಲ, ಕೆಲವರಕ್ಕೆ ಬೇರೆ ಬೇರೆ ಪ್ರತಿಕ್ರಿಯೆಗಳನ್ನು ಕೊಟ್ಟರು. ಆದರೆ ನಡೆಯುವ ಸಾಧ್ಯತೆ ಬಹಳ ಕಡಿಮೆ. ಯಾಕಂದರೆ ಒಂದು ಜಗತ್ತಿನ ನೀವು ಸಾಮುದಾಯಿಕ ಇತಿಹಾಸವನ್ನು ತೆಗೆದುಕೊಂಡು ಹೋದರೆ ಒಂದು ಸಮುದಾಯ ಈ ವಲಸೆ ಹೋಗ್ತದೆ ಒಂದು ಸ್ಥಳದಿಂದ ಅಭದ್ರತೆ ಕಾರಣ ವಲಸೆ ಹೋಗ್ತದೆ ಬಿಟ್ಟರೆ ಒಂದೇ ಸರಿಗೆ ಇರುವ ಸಿಸ್ಟಮನ್ನು ಧಾರ್ಮಿಕ ಪಾರಮ್ಯಕ್ಕೋಸ್ಕರ ಬದಲಾಯಿಸಿಕೊಂಡ ಇತಿಹಾಸ ಬಹಳ ಕಡಿಮೆ. ಸೊ ಆದ್ದರಿಂದ ಇದು ಮುಸ್ಲಿಂ ಸಮುದಾಯ ಹೀಗೆ ಒಂದು ಆರ್ಡರ್ ಕೊಟ್ಟು ಆಹಾರ ಕ್ರಮವನ್ನು ಬದಲಿಸುವುದಕ್ಕೆ ಕಷ್ಟ ಅಂತ. ಖಂಡಿತ ಕಷ್ಟ. ಯಾಕಂದರೆ ಮುಸಲ್ಮಾನ ಸಮುದಾಯ ಏನಾಗ್ತದೆ ಅಂತ ಹೇಳಿದ್ರೆ ಮೌಲ್ಯಗಳ ಹಿಡಿತದಲ್ಲಿ ಅಷ್ಟಾಗಿ ಇಲ್ಲ. ಮುಸಲ್ಮಾನ ಸಮುದಾಯ ಹೇಗಿದೆ, ಒಂದು ಸ್ವಲ್ಪ ಪ್ರಮಾಣದಲ್ಲಿ ಮೌಲ್ಯಗಳ ಹಿಡಿತದಲ್ಲಿ, ಸ್ವಲ್ಪ ಪ್ರಮಾಣ ರಾಜಕೀಯದ ಹಿಡಿತದಲ್ಲಿ, ಸ್ವಲ್ಪ ಭಾಗಶಃ ಪ್ರಮಾಣ ಸ್ವಯಂ ಹಿಡಿತದಲ್ಲಿ ಇರುವಂಥ ಒಂದು ಸಮುದಾಯ. ಸೊ ಹಾಗಾಗಿ ಏನಾಗ್ತದೆ ಅಂತ ಇದೆಲ್ಲ ನಾವು ಒಂದು ಸಿಸ್ಟಮಲ್ಲಿ ಮೌಲ್ಯಗಳ ಸಿಸ್ಟಮಲ್ಲಿ ಆಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಜಗತ್ತಿನಲ್ಲಿ ಯಾವುದೇ ರಾಷ್ಟ್ರ, ಯಾವುದೇ ರಾಜ್ಯ, ಯಾವುದೇ ಪ್ರದೇಶ ನೋಡಿ, ಸಿಸ್ಟಮ್ಗಳು ಸರಿಯಾಗಿ ಜಾರಿಗೆ ಆಗೋದು ಅಥವಾ ಇಂಪ್ಲಿಮೆಂಟ್ ಆಗೋದು ಯಾವಾಗ ಅಂತ ಹೇಳಿದರೆ ಆಡಳಿತಗಳದನ್ನು ಮಾಡಿದಾಗ ಅಥವಾ ಧಾರ್ಮಿಕ ನಾಯಕ ಮಾಡಿದಾಗ ಅಲ್ಲ. ಈ ಉದಾಹರಣೆಗೆ ಮೋದಿಯವರು ಆಡಳಿತದ ನಾಯಕನಾಗಿ ದೇಶದ ಪ್ರಧಾನಮಂತ್ರಿಯಾಗಿ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಬಿಟ್ಟರೆ, ಅಥವಾ ಹಿಂದೂ ಧರ್ಮದ ನಾಯಕನಾಗಿಯೋ ಅಥವಾ ಯಾವುದೋ ಒಂದು ಸಮುದಾಯದ ನಾಯಕನಾಗಿಯೋ ಅವರಿಗೆ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಉದಾಹರಣೆಗೆ ಮೊನ್ನೆ ಚಿನ್ನ ಖರೀದಿ ಮಾಡಿಬಿಡಿ ಅಂತ ಮೋದಿಯವರು ಹೇಳಿದರು. ಏನು ಚಿನ್ನದ ವ್ಯಾಪಾರ ಇನ್ನೂ ಕಡಿಮೆ ಆಗಿಲ್ಲ. ಯಾಕಂದರೆ ಅದೆಲ್ಲ ಕೇಳೋದಿಲ್ಲ ಜನ ಕಾನೂನು ಮಾಡಿದ್ರೆ ನೀವು ಕಾನೂನು ಮಾಡಿ. ಯಾಕೆ ಚಿನ್ನದ ಇಂಪೋರ್ಟನ್ನು ಸ್ಟಾಪ್ ಮಾಡಿಬಿಡಿ. ನೀವು ಈ ಚಿನ್ನದ ಮೇಲೆ ಏನಾದರೂ ಅಧಿಕ ಟ್ಯಾಕ್ಸ್ ಹಾಕಿ, ಆವಾಗ ನಿಯಂತ್ರಣಕ್ಕೆ ಬರ್ಬೋದು. ಬಿಟ್ಟರೆ ಜನ ನೀತಿಗಳಿಗೆ ಒಳಪಟ್ಟು, ಜನ ಸ್ವಯಂ ಪ್ರೇರಿತರಾಗಿ, ಜನ ಒಂದು ಪ್ರಭಾವಕ್ಕೆ ಒಳಗಾಗಿ ಭವಿಷ್ಯವನ್ನು ಆಲೋಚಿಸಿ ಅಥವಾ ಸಮಾಜದ ಅಭ್ಯುದಯವನ್ನು ಬಯಸಿ ಹಾಗೆಲ್ಲ ಮಾಡುವುದು ಅಷ್ಟು ಸಾಧ್ಯತೆ ಬಹಳ ಕಡಿಮೆ. ಅದು
ನನಗೆ ಈಗ ಕುರ್ಬಾನಿಯ ಸಮಯ ಬಂತು ಮತ್ತು ಕುರ್ಬಾನಿಯ ಸಂದರ್ಭದಲ್ಲಿಯೇ ಇಂಥದ್ದು ಹೆಚ್ಚು ಚರ್ಚೆಗೆ ಬರೋದು. ಅಂದರೆ ಕುರ್ಬಾನಿಯ ಸಂದರ್ಭದಲ್ಲಿ ಮುಸ್ಲಿಮರು ಗೋವನ್ನು ಕಡಿತಾರೆ, ಗೋವು ಕಡಿಯುವುದೇ ಕುರ್ಬಾನಿ ಅಂತ ಆಗಿಬಿಟ್ಟಿದೆ. ನಿಜಕ್ಕೂ ಗಲ್ಫ್ ರಾಷ್ಟ್ರಗಳಲ್ಲಿ, ಮುಸ್ಲಿಂ ರಾಷ್ಟ್ರಗಳು ಬೇರೆ ಬೇರೆ ರಾಷ್ಟ್ರಗಳಿವೆ, ಅಲ್ಲೆಲ್ಲ ಗೋವನ್ನೇ ಕಡಿತಾರಾ ಅಥವಾ ಅವರು ಹೆಚ್ಚು ಕುರಿಯನ್ನು ಮತ್ತು ಒಂಟೆಯನ್ನು ಆಯ್ಕೆ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತು ಭಾರತದಲ್ಲಿ ಹಾಗೆ ಆಯ್ಕೆ ಮಾಡಿಕೊಂಡ್ರೆ ಈ ಗೋವಿನ ಮೇಲಿನ ದೊಡ್ಡದೊಂದು ಆರೋಪ ಕೂಡ ಕಡಿಮೆ ಆಗ್ಬೋದಲ್ಲ. ಭಾರತದಲ್ಲಿ ಮುಸ್ಲಿಂ ಸಮುದಾಯ ಹೇಗೆ ಕುರ್ಬಾನಿಯ ಹಿನ್ನೆಲೆಯಲ್ಲಿ ಗೋವನ್ನು ಯಾಕೆ ಹೆಚ್ಚು ಆಯ್ಕೆ ಮಾಡಿಕೊಳ್ಳುತ್ತೆ ಅಥವಾ ಆಯ್ಕೆ ಮಾಡಿಕೊಳ್ಳುವುದಿಲ್ವಾ ಹೇಗೆ ಅಂತ? ಅಲ್ಲ, ಕುರ್ಬಾನಿಯಲ್ಲಿ, ಈಗ ಬಕ್ರೀದ್ನಲ್ಲಿ ಕುರ್ಬಾನಿಯಲ್ಲಿ ಗೋವನ್ನು ಅಥವಾ ಒಂಟೆಯನ್ನು ಆಯ್ದುಕೊಳ್ಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಅದು ಬಲಿ ಅರ್ಪಿಸುವಾಗ 7 ಜನರಿಗೆ ಸಲ್ತದೆ ಎನ್ನುವ ಕಾರಣಕ್ಕೋಸ್ಕರ. ಯಾಕಂದ್ರೆ ಸಂಖ್ಯೆ ಜಾಸ್ತಿ ಆಗ್ತದೆ, ದರ ಕಡಿಮೆ ಇರ್ತದೆ, ದೊಡ್ಡದಿರ್ತದೆ, ಮತ್ತೆ ಮಾಂಸವನ್ನು ಹೆಚ್ಚಿನವರು ಹಂಚಬಹುದು ಎನ್ನುವ ಕಾರಣಕ್ಕೋಸ್ಕರ ಆಯ್ದುಕೊಳ್ತಾರೆ. ಯಾಕಂದ್ರೆ ಮುಸಲ್ಮಾನರ ಆಧ್ಯಾತ್ಮಿಕತೆಗೆ ಮತ್ತು ಧಾರ್ಮಿಕತೆಗೆ ಅದು ಪೂರಕವಾದ ಕಾರಣಕ್ಕೋಸ್ಕರ. ಅದು ನಿಜವಾಗಿ ಗೋವನ್ನು ಆಯ್ದುಕೊಳ್ಳುವುದು ಬಕ್ರೀದ್ ಸಂದರ್ಭದಲ್ಲಿ ಇನ್ನೊಂದು ಧರ್ಮದ ಭಾವನೆಗಳಿಗೆ ಧಕ್ಕೆ ಮಾಡಬೇಕು ಅಥವಾ ಒಂದು ರಾಜ್ಯದ ಕಾನೂನನ್ನು ಧಿಕ್ಕರಿಸಬೇಕು, ಉಲ್ಲಂಘಿಸಬೇಕು ಎನ್ನುವ ಕಾರಣಕ್ಕೋಸ್ಕರ ಅದು ಧಾರ್ಮಿಕ ಕಾರಣ ಇದೆ. ಆದರೆ ಇಂಥ ಸಂದರ್ಭದಲ್ಲಿ, ಯಾಕಂದರೆ ಗೋವನ್ನು ಪೂಜ್ಯತೆಯ ಭಾವನೆಯಿಂದ ನಮ್ಮ ಸಮುದಾಯವಾದ ಹಿಂದೂ ಸಮುದಾಯ ನೋಡುವುದರಿಂದ, ಇಂಥ ಸಂದರ್ಭದಲ್ಲಿ ಕೆಲವೊಂದು ಬದಲಾವಣೆಗಳನ್ನು, ಕೆಲವೊಂದು ಪರಿವರ್ತನೆಗಳನ್ನು ಮುಸಲ್ಮಾನ ಸಮುದಾಯ ಮಾಡುವುದಾದರೆ ಗೋವಿನ ಬದಲಿಗೆ ಕುರಿಯನ್ನು ಪರಿಗಣಿಸಬಹುದು. ಈಗ ಉದಾಹರಣೆಗೆ ಬೇರೆ ಒಂಟೆ ಇಲ್ಲಿ ಲಭ್ಯ, ಆಡು ಇದೆ, ಇದನ್ನೆಲ್ಲ ಪರಿಗಣಿಸಬಹುದು. ನನ್ನ ಪ್ರಕಾರ ಪರಿಗಣಿಸಬೇಕು. ಯಾಕಂದರೆ ಭಾರತದ ಸಾಮಾನ್ಯ ಮುಸಲ್ಮಾನರೊಬ್ಬ ಹಿಂದೂಗಳೊಟ್ಟಿಗೆ ಒಡನಾಟ ಇಟ್ಟುಕೊಂಡು ಹಿಂದೂಗಳೊಟ್ಟಿಗೆ ಒಂದು ಸಹಜೀವನವನ್ನು ಸಂತೋಷ ಪಡುವನು ಇದನ್ನು ಒಪ್ತಾನೆ. ಭಾರತದ ಭಾಗಶಃ ಮುಸಲ್ಮಾನರು ಒಪ್ತಾರೆ. ಯಾಕಂದ್ರೆ ನೋಡಿ, ಈಗ ಎಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮೌಲ್ಯಗಳು ಕರೆ ಕೊಟ್ಟರು, ಮಾರ್ಕೆಟ್ ಬಂದಾಯಿತು. ಇಡೀ ಮಾರ್ಕೆಟ್ ಬಂದಂದ್ರೆ ಅರ್ಥ ಏನು? ಮುಸಲ್ಮಾನ ಸಮುದಾಯ ಅದನ್ನು ಒಪ್ಪಿದೆ ಅಂತ, ಕಷ್ಟದಲ್ಲಿಯೂ ಒಪ್ಪಿದೆ. ಯಾಕಂದರೆ ಒಂದು ಗೋವಿನ ಬಲಿ ಕೊಟ್ಟರೆ ಅಥವಾ ಎತ್ತಿನ ಬಲಿಯನ್ನು ಕೊಟ್ಟರೆ 7 ಜನರಿಗೆ ಅದು ಅರ್ಪಿತ ಆಗ್ತದೆ. 7 ಜನರ ಕಡೆಯಿಂದ ಅದು ಅರ್ಪಣೆ ಮಾಡಿದಾಗ ಆಗ್ತದೆ. ಹೀಗಿದ್ದು ಎಷ್ಟು ಧಾರ್ಮಿಕ ಲಾಭ ಇದ್ದರೂ ಕೂಡ ಮುಸಲ್ಮಾನ ಸಮುದಾಯ ಒಪ್ಪಿದೆ ಅಂತ ಹೇಳಿದರೆ ಇದು ದೊಡ್ಡ ಹೃದಯವಂತಿಕೆ. ಇದು ಇಡೀ ದೇಶ ಈ ಆದರ್ಶವನ್ನು ಒಪ್ಪಬೇಕು. ನೋಡಿ, ಅಲ್ಲಿ ಆಗ್ತಾ ಇಲ್ಲ, ದೊಡ್ಡ ಗಲಾಟೆ ಆಗ್ತಾ ಇಲ್ಲ, ಎಲ್ಲ ಕಡೆ ಆಗ್ತದೆ. ಇಲ್ಲಿ ಮಾಡಿದ್ರು ಕೂಡ ಇದೇ ಆಗ್ತದೆ. ಈಗ ಭಾರತದಲ್ಲಿ ಇವತ್ತಿಗೂ ಕೂಡ ಕೃಷಿ ಕುಟುಂಬಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅವರು ಎತ್ತುಗಳು, ಈ ಗೋವುಗಳು ಒಂದು ಟೈಮ್ ಆದ ನಂತರ ಅವರು ಮಾರಿ ಯಾರು ಗೋಮಾಂಸ ಸೇವನೆಯನ್ನು ಮಾಡ್ತಾರೆ ಅವರಿಗೆ ಮಾರಿ ಹೊಸ ಎತ್ತುಗಳನ್ನು, ಹೊಸ ದನಗಳನ್ನು ಖರೀದಿ ಮಾಡುವುದು ಒಂದು ಪ್ರತೀತಿ. ಅದು ನಮ್ಮ ಕೃಷಿಕರ, ನಮ್ಮ ಬಡವರ್ಗದವರ ಜೀವನಾಡಿ. ಅದು ಗೋವಿನ ವ್ಯವಹಾರಗಳು ಜೀವನಾಡಿ. ಅದು ಅಂದರೆ ನಾವು ಗೋವಿನ ಬಿಸ್ನೆಸ್ ಆಗಬೇಕು, ಗೋ ಸೇವನೆ ಮಾಡಬೇಕಂತ ಹೇಳುವುದಲ್ಲ. ಪರಿಸ್ಥಿತಿ ಹೀಗಿದೆ, ಎಲ್ಲ ಕಡೆ ಹೀಗೆ ಇರುವುದು. ಮಾರುವುದು, ಹೊಸತನ್ನು ಖರೀದಿಸುವುದು, ಅದು ಹೀಗೆ ಚೈನ್ ಸಿಸ್ಟಮ್ನಾಗಿ ನಡೀತಾ ಇರುವುದು ಇಂಡಿಯಾದಲ್ಲಿ. ಹೌದು. ಸೊ ಹಾಗಾಗಿ ಇದು ಹೆಚ್ಚಿನವರಿಗೆ ಅರ್ಥ ಆಗುವುದಿಲ್ಲ. ಗೋವಿನ ಕುರಿತಾಗಿ ಹೀಗೆ ಇಕ್ಕಟ್ಟಿಗೆ ಸಮುದಾಯಗಳನ್ನು ಇಟ್ಟಿರುವುದರಿಂದ ಮತಗಳು ಬರ್ತವೆ, ಚುನಾವಣೆಯಲ್ಲಿ ಲಾಭ ಆಗ್ತದೆ, ಅಧಿಕಾರ ಸಿಗ್ತದೆ ಎನ್ನುವ ಕಾರಣಕ್ಕೋಸ್ಕರ ಇದೆಲ್ಲ ನಡೀತಾ ಇರೋದು. ನನಗೆ ಅನಿಸ್ತಾ ಇರೋದು, ಒಂದು ವೇಳೆ ಭಾರತದ ಮುಸ್ಲಿಮರು ಒಂದು ಕಷ್ಟದಲ್ಲಾದರೂ ನಿರ್ಧಾರ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ನಾವಿನ್ನು ಗೋ ವ್ಯವಹಾರ ಮಾಡುವುದಿಲ್ಲ, ನಾವು ಕಸಾಯಿಖಾನೆಯ ಕೆಲಸ ಮಾಡುವುದಿಲ್ಲ, ನಾವು ಗೋಮಾಂಸ ಮಾರಾಟ ಮಾಡುವುದಿಲ್ಲ, ಗೋಮಾಂಸ ಸೇವಿಸುವುದಿಲ್ಲ ಅಂತ ಹೇಳಿ ಈ ರೀತಿಯಲ್ಲಿ ಒಂದು ತೀರ್ಮಾನ ಮಾಡ್ಕೊಳ್ತಾರೆ ಅಂತ ಇಟ್ಕೊಳ್ಳಿ. ಭಾರತದ ಈ ವ್ಯವಸ್ಥೆ, ಅದರಿಂದ ಆಗುವ ತೊಂದರೆಗಳು ಕೇವಲ ಮಾಂಸಕ್ಕೆ ಮಾತ್ರವ ಅಥವಾ ಅದು ಹೇಗೆ ಅಂತ, ಅದು ಎಷ್ಟು ದೊಡ್ಡ ಪರಿಣಾಮವನ್ನು ಈ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ನೋಡಿ, ದೊಡ್ಡ ಮಟ್ಟದಲ್ಲಿ ತಳವರ್ಗದವರಿಗೆ ದೊಡ್ಡ ಸಮಸ್ಯೆ ಆಗ್ತದೆ. ಈ ಚರ್ಮೋದ್ಯಮ ಅಂತ, ಚರ್ಮೋದ್ಯಮ, ಎಸ್, ಈಗ ಬಹಳಷ್ಟು ಐಟಮ್ಗಳು ಬರ್ತಾ ಇದೆ. ಇದೆಲ್ಲ ಈ ಗೋಮಾಂಸ ರಫ್ತು, ಗೋಮಾಂಸದ ಒಂದು ಸೇವನೆಯ ನಂತರ ಉಳಿದಲ್ಲಿ ಮಾಡ್ತಾ ಇರುವಂಥ ಚರ್ಮೋದ್ಯಮ. ಈ ಚರ್ಮೋದ್ಯಮಗಳಲ್ಲಿ ಮತ್ತು ಈ ಗೋವಿನ ವ್ಯವಹಾರಗಳಲ್ಲಿ ಇರುವುದು ಎಲ್ಲ ತಳವರ್ಗದವರು, ಬಡವರು. ಯಾಕಂದರೆ ಅವರೇ ಸಾಕ್ತಾರೆ, ಅವರೇ ಮಾರ್ತಾರೆ. ಈ ಒಂದು ವೇಳೆ ಇಡೀ ಪಶ್ಚಿಮ ಬಂಗಾಳದಲ್ಲಿ ಮುಸಲ್ಮಾನರು ಖರೀದಿ ಮಾಡಿದಾಗ ಇಡೀ ದೇಶದಲ್ಲಿ ಮಾಡಿದರೆ ಭಾರತದ ಆರ್ಥಿಕತೆಗೆ ದೊಡ್ಡ ಮಟ್ಟದ ಅಪಾಯ ಇದೆ. ಸರ್ಕಾರಕ್ಕೆ ಗೊತ್ತುಂಟು, ಸರ್ಕಾರಕ್ಕೆ ಗೊತ್ತು. ಇವತ್ತು ಮುಸಲ್ಮಾನರ ಹೆಸರಲ್ಲಿ ಇವರೇನು ರಫ್ತು ಮಾಡ್ತಾರೆ, ಇವು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಆದಾಯಕ್ಕೋಸ್ಕರ ಮಾಡ್ತಾರೆ. ಕಳೆದ ಚುನಾವಣೆಯಲ್ಲಿ ಈ ಅಲ್ ಕಬೀರು ಯಾವುದೋ ಒಂದು 7-8 ಇವರಲ್ಲಿ ರಫ್ತು ಮಾಡುವ ಇವರಲ್ಲಿ ಸೇರಿಕೊಂಡು, ಅಲ್ ಕಬೀರ್ ಅಂದರೆ ಮುಸಲ್ಮಾನರದಲ್ಲ, ಅದು ಸೇರಿಕೊಂಡು 200 ಕೋಟಿ ರೂಪಾಯಿ ಚುನಾವಣಾ ಫಂಡ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. 200 ಕೋಟಿ ರೂಪಾಯಿ, 200 ಕೋಟಿ ರೂಪಾಯಿ ನೇರವಾಗಿ ಇದು ಚುನಾವಣೆಗೆ ಫಂಡ್ ಕೊಟ್ಟಿರೋದು. ಅಂದರೆ ಸರ್ಕಾರಕ್ಕೆ ಆದಾಯ ಎಷ್ಟಿರ್ಬೋದು?
ಚುನಾವಣಾ ಫಂಡದ ಎಲ್ಲ ಆದಾಯಗಳನ್ನು ಮೀರಿ ಉಳಿದ ಅಮೌಂಟನ್ನು 200 ಕೋಟಿ ಕೊಟ್ಟಿರೋದು. ಈ ಟ್ಯಾಕ್ಸ್ ಮೂಲಕ, ಈ ವೃತ್ತಿಗಳ ಮೂಲಕ ಎಷ್ಟು ಆದಾಯ ಇರಬಹುದು? ಒಂದು ವೇಳೆ ಗೋವಿನ ರಫ್ತು ನಿಂತಾರೆ, ಒಂದು ವೇಳೆ ಗೋವಿನ ವ್ಯಾಪಾರಗಳು ನಿಂತರೆ, ಮಾಂಸ ಸೇವನೆಗಳು ನಿಂತರೆ ಭಾರತೀಯ ಆರ್ಥಿಕತೆ ದೊಡ್ಡ ಮಟ್ಟದಲ್ಲಿ ನಲುಗುತ್ತದೆ. ಭಾರತೀಯ ಆರ್ಥಿಕತೆಗೆ ಆ ಪೆಟ್ಟಿನಿಂದ ಚೇತರಿಸಿಕೊಳ್ಳಲಿಕ್ಕೆ ಕಾಲಗಳೇ ಬೇಕಾಗಬಹುದು. ಇದು ಸರ್ಕಾರಕ್ಕೆ ಗೊತ್ತುಂಟು. ಸರ್ಕಾರಕ್ಕೆ ಗೊತ್ತಿರೋದ್ರಿಂದಲೇ ವಿಶ್ವದ 2ನೇ ದೊಡ್ಡ ರಫ್ತುದಾರರಾಗಿರೋದು. ಈಗ ಬ್ರೆಜಿಲ್ನ ನಂತರ 2ನೇ ದೊಡ್ಡ ರಫ್ತುದಾರ ಯಾರು ಅಂತ ಹೇಳಿದ್ರೆ ಭಾರತದ. ಒಂದು ಕಡೆ ಮಾತಾಡಿ ನಾವು ಗೋವನ್ನು ರಕ್ಷಿಸ್ತೇವೆ ಅಂತ ಬಫೆಲೋ ಮೀಟ್ ಇದು ಸರ್ಟಿಫಿಕೇಟ್ ಇಟ್ಕೊಂಡು ಮಾರಾಟ ಮಾಡ್ತಾರೆ. ಇವತ್ತು ನೀವು ಜಗತ್ತಿನ ಯಾವುದೇ ಮಾಲಲ್ಲಿ ಹೋಗಿ, ಎಲ್ಲಿಯೇ ಹೋಗಿ ನೀವು ಭಾರತದ ಕೌ ಮೀಟ್ ಸಿಗ್ತದೆ. ಅಲ್ಲಿ ಕೌ ಮೀಟ್ ಅಂತಲೇ ಇದೆ. ಇಲ್ಲಿಗೆ ಹೋಗೋ ಬಫೆಲೋ, ಇಲ್ಲಿಂದ ಹೋಗೋದು ಬಫೆಲೋ, ಅಲ್ಲಿಗೆ ಹೋಗುವಾಗ ಗೋವಿನ. ಸಮರ್ಥಿಸಿಕೊಳ್ತಾರೆ. ಬಹಳಷ್ಟು ಬಿಜೆಪಿ ಮಿತ್ರರ ಹತ್ರ ಮಾತಾಡಿದಾಗ ಅವರು ಇದೇ ಥರ ಸಮರ್ಥಿಸಿಕೊಳ್ತಾರೆ, ಬಫೆಲೋ ಮೀಟ್ ಅಂತ. ಯಾಕಂದರೆ ಈ ಸಿಸ್ಟಮ್ ಹೇಗಿದೆ ಅಂತ ಹೇಳಿದ್ರೆ, ರಫ್ತು ಕೇಂದ್ರಗಳನ್ನು, ಈ ಗೋಮಾಂಸದ ರಫ್ತು ಕೇಂದ್ರಗಳನ್ನು ಮುಸಲ್ಮಾನ ಹೆಸರಲ್ಲಿ ಮಾಡಿಕೊಂಡು, ಅದನ್ನು ಮಾಡಿದ್ರೆ ಹಿಂದೆ ಗೊತ್ತಾಯ್ತದೆ ಏನು ಬೇರೆ ಉದ್ದೇಶ ಇದೆ ಅಂತ. ಇಲ್ಲ ಯಾಕೆ ಹೆಸರು ಚೇಂಜ್, ಅಲ್ಕಬೀರ್ ಅಂತ ಯಾಕೆ ಇಡಬೇಕು? ನೇರವಾಗಿ ಮಾಡ್ಬೋದು, ಬಫೆಲೋ ಮೀಟ್ ಅಂತ ಮಾಡ್ಬೋದಲ್ಲ. ಹೌದು. ಈಗ ಹಾಗೆ ನೋಡಿದ್ರೆ, ಬಫೆಲೋ ನೋಡಿದ್ರೆ, ಈಗ ನೋಡಿ ಈ ಕೋಣದ ಮಾಂಸ ಅಂತಾರಲ್ಲ, ಕೋಣವೂ ಕೂಡ ಹಿಂದೂ ಧರ್ಮದಲ್ಲಿ ಪವಿತ್ರ, ಯಮನ ವಾಹನ ಅದು ಕೋಣ. ಆದರೆ ಎಲ್ಲ ಭಾವನೆಗಳನ್ನು ಸರ್ಕಾರಿ ಮಟ್ಟದಲ್ಲಿ, ಈ ರಾಜಕೀಯ ಮಟ್ಟದಲ್ಲಿ ಅಂದ್ರೆ ನನ್ನ ಅಂದಾಜು ಅರಬ್ ರಾಷ್ಟ್ರಗಳಿಗೆ ಅದು ಮುಸ್ಲಿಂ ಹೆಸರಿದ್ರೆ ಅದೊಂದು ಹಲಾಲ್ನ ಒಂದು ಪರಿಕಲ್ಪನೆ ಬರ್ಬೋದು ಅಂತ ಹೇಳಿ ಆ ಮುಸ್ಲಿಂ ಹೆಸರು ಇಡೋದಾ? ಅಲ್ಲ, ಹಾಗಿಲ್ಲ. ನೋಡಿ, ಮುಸ್ಲಿಂ ಹೆಸರು ಅಂತ ಹೇಳಿದ್ರೆ ಭಾರತದಲ್ಲಿ ಈಗ ಮುಸಲ್ಮಾನರಲ್ಲಿ ಸಾಮಾನ್ಯವಾಗಿ ಹಲಾಲ್ ಅಂತ ಒಂದು ಗೊತ್ತಾಗ್ತದೆ. ಸಾಮಾನ್ಯವಾಗಿ ಹಲಾಲ್ ಮಾಂಸಗಳು ಯಾವತ್ತೂ ಕೂಡ ಮುಸಲ್ಮಾನರಿಗೆ ಗೊತ್ತಾಗ್ತದೆ. ಈಗ ಮಾಂಸ ಕೆಂಪಿಲ್ಲ ಅಂದರೆ ಹಲಾಲ್ ಮಾಂಸ ಅಂತ ಅರ್ಥ, ರಕ್ತ ಮೆತ್ತಿದ ಮಾಂಸ ಅಂತಂದರೆ ಹಲಾಲ್ ಅಲ್ಲ ಅಂತ ಅರ್ಥ, ಸಾಮಾನ್ಯ ಗೊತ್ತಾಗ್ತದೆ. ಮುಸಲ್ಮಾನರು ಈಗ ಹಲಾಲ್ ಸೈಡ್, ಭಾರತದಂಥ ಒಂದು ದೇಶದ, ಭಾರತ ಒಂದು ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ, ದೊಡ್ಡ ದೇಶ, ಭಾಳ ದೊಡ್ಡ ಇತಿಹಾಸ ಇರೋದು. ಈ ದೇಶದ ಸರ್ಕಾರದಿಂದ ಒಂದು ಪ್ರಮಾಣ ಪತ್ರ ಬೇರೆಯವರು ಹಿಂದೂಗಳು ಯಾರೋ ಮಾಡಿ ಕೊಟ್ಟರು ಕೂಡ ಮುಸಲ್ಮಾನರು ಸೇವಿಸ್ತಾರೆ. ಇದು ಯಾಕೆ ಅಂತ ಹೇಳಿದ್ರೆ, ದೇಶದ 2ನೇ ಅತಿ ದೊಡ್ಡ ರಫ್ತುದಾರ. ಈಗಿನ ಅಧಿಕೃತ ಕೆಲವು ಅನಧಿಕೃತ ಅಂಕಿಅಂಶಗಳ ಪ್ರಕಾರ ಭಾರತ ವಿಶ್ವದಲ್ಲಿ ಅತ್ಯಂತ ದೊಡ್ಡ ರಫ್ತುದಾರ ದೇಶ. ಅದು ಕೂಡ ಮುಸ್ಲಿಂ ಕಂಟ್ರಿಗಳಿಗೆ ಸಪ್ಲೈ ಮಾಡೋದು ಜಾಸ್ತಿ. ಹೀಗಿದ್ರು ಯಾಕಂತ ಹೇಳಿದ್ರೆ ಏನು ಸಮಸ್ಯೆ ಆಗಬಾರ್ದು ಭವಿಷ್ಯದಲ್ಲಿ ಯಾವುದೇ ಸಮಸ್ಯೆಗಳು ಬರಬಾರ್ದು, ಸರ್ಕಾರ ಕೆಟ್ಟ ಹೆಸರು ಬರಬಾರ್ದು. ಇದರಿಂದಾಗಿ ಅದಕ್ಕಾಗಿ ಮುಸ್ಲಿಮರ ಹೆಸರು ಇಟ್ಕೊಂಡು, ಮುಸ್ಲಿಮರ ಹೆಸರಾದ್ರೆ ಮುಸ್ಲಿಮರಿಗೆ ಹೋಗುತ್ತೆ. ಅದಕ್ಕೆ ಯಾಕಂದರೆ ಮುಸಲ್ಮಾನ ವಿರೋಧಿ ರಾಜಕಾರಣವನ್ನು ಮಾಡುವ ಉದ್ದೇಶ ಇದೆ. ಇದೆಲ್ಲ ಸಿಸ್ಟಮ್ಗಳು ಇರೋದು. ಯಾವಾಗ ಮುಸಲ್ಮಾನ ವಿರೋಧಿ ರಾಜಕಾರಣದ ಮರ್ಮ ಗೊತ್ತಾದರೆ ಇಲ್ಲಿ ಮತ್ತೆ ಆ ರಾಜಕಾರಣ ಮಾಡೋರಿಗೆ ಭವಿಷ್ಯವೇ ಇಲ್ಲ. ಅದಕ್ಕೆ ಈ ಸಿಸ್ಟಮ್ಗಳು ಇಂದ ಭಾಳ ಇದೆ. ಇದು ಮಾತ್ರ ಅಲ್ಲ, ಭಾಳ ಈ ಗೋವಿನ ವಿಚಾರದಲ್ಲಿ. ಯಾಕಂದರೆ ಗೋವಿನ ವಿಚಾರ ಭಾರತೀಯ ರಾಜಕಾರಣದಿಂದ ಹೋಯ್ತು ಅಂತಾದರೆ ಹಿಂದೂ ಮತ್ತು ಮುಸಲ್ಮಾನರ ನಡುವಿನ ಆ ಜಗಳ, ಆ ಇತಿಹಾಸ, ಅದಕ್ಕೆಲ್ಲ ಧಕ್ಕೆ ಆಗ್ತದೆ. ಅಲ್ಲ, ನೆಹರು ಕಾಲದಿಂದಲೇ ಇದೆ, ಮತ್ತು ಈಗಲೂ ಕೂಡ ಅಷ್ಟೇ ಜೀವಂತ ಹೇಗೆ ಇರ್ತದೆ ಅಂತ. ಯಾಕೆ ಅದಕ್ಕೆ ಒಂದು ಕೊನೆ ಹಾಡ್ಲಿಕ್ಕೆ ಆಗಲ್ಲ ಅಂತ. ಅಂದರೆ ಹಿಂದೂಗಳಿಗೆ ಗೊತ್ತಿದೆ ಇದು ಡೋಂಗಿ ರಾಜಕಾರಣ ಅಂತ, ಮುಸ್ಲಿಮರಿಗೆ ಗೊತ್ತಿದೆ ಇದು ಡೋಂಗಿ ರಾಜಕಾರಣ ಅಂತ. ಆದರೂ ತಿಕ್ಕಾಟ ಇಬ್ಬರ ನಡುವೆ ನಡೀತಾ ಇದೆ. ಇದಕ್ಕೊಂದು ಎಂಡ್ ತರುವುದಕ್ಕೆ ಯಾಕೆ ತರಬೇಕಾದವರು ಯಾರು? ಮುಸ್ಲಿಮರು ಇನಿಷಿಯೇಟ್ ತೆಗೆದ್ರೆ ಆಗ್ತದಾ, ಅಥವಾ ಬೇರೆ ಯಾರು ತೆಗಿಬೇಕು? ಯಾಕೆ ಉಳಿದ ರಾಜಕೀಯ ಪಕ್ಷಗಳಿಗೆ ಇದನ್ನು ಬಿಡಿಸಲಿಕ್ಕೆ ಆಗಲ್ಲ? ಅಲ್ಲ, ಏನಾಗ್ತದೆ ನೋಡಿ, ಸಮುದಾಯದ ಮಟ್ಟದಲ್ಲಿ ಆಗೋದಿಲ್ಲ. ಸಮುದಾಯದ ಮಟ್ಟ, ಸರ್ಕಾರಿ ಮಟ್ಟದಲ್ಲೇ ಆಗ್ಬೋದು. ಈಗ ಮೋದಿಯವರು ನಾಳೆ ಕಾನೂನು ಮಾಡಬೇಕಂತ ಹೇಳಿದ್ರೆ ನಾಳೆ ಕಾನೂನು ಮಾಡ್ಬೋದು. ಮೋದಿಯವರು, ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ರಾಷ್ಟ್ರೀಯ, ಇದು ಕಾಂಗ್ರೆಸ್ಗೆ ಗೊತ್ತಿತ್ತಲ್ಲ, ಇವರು ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ, ಅವರಿಗೊಂದು ರಾಷ್ಟ್ರೀಯ ಪ್ರಾಣಿಯಾಗಿ ಮಾಡ್ಬೋದಿತ್ತಲ್ಲ. ಇದನ್ನು ಸಮಸ್ಯೆ ಇತ್ತ ಅಂತ ಯಾರಾದರೂ ವಿರೋಧ ಇತ್ತಾಗ? ಅಂದರೆ ಆ ಕಾಲದಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಕಾಂಗ್ರೆಸ್ಸು ಗೋವಿನ ಬಗ್ಗೆ ಅಷ್ಟು ತಲೆ ಕೆಡಿಸಿಕೊಂಡಿಲ್ಲ, ಹಾಗಾಗಿ ಕ್ವಶನ್ಗಳು ಬಂದಿಲ್ಲ. ಇವರು ಗೋವಿನ ಬಗ್ಗೆ ಮಾತಾಡೋದಲ್ಲ. ಈಗ BJPಯವರು ಗೋವಿನ ಬಗ್ಗೆಯೇ ಮಾತಾಡೋದು. ಗೋವಿನ ಬಗ್ಗೆ ಮಾತಾಡಿದಾಗ ಈ ಪ್ರಶ್ನೆಗಳು ಬರ್ತದೆ. ಅಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಒಂದು ಹಕ್ಕೊತ್ತಾಯ ಮಾಡೋದು, ಬೀದಿಗಿಳಿಯೋದು, ಇದನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಮಾಡಿ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯ ಏನೋ ಮಾಡೋದು. ಅದರಿಂದ ಎರಡು ಲಾಭ ಇರುತ್ತೆ. ಒಂದು, ಸರ್ಕಾರದ ಮೇಲೆ ಒತ್ತಡ ಬೀಳುತ್ತೆ. ಇನ್ನೊಂದು, ಹಿಂದೂ ಸಮುದಾಯಕ್ಕೆ ನೋಡಿ, ಮುಸ್ಲಿಮರು ಗೋಹತ್ಯೆಯ ಪರವಾಗಿ ಏನೂ ಇಲ್ಲ, ಅವರಿಗಿದು ರಾಷ್ಟ್ರೀಯ ಪ್ರಾಣಿ ಆದರೆ ಬಹಳ ಒಳ್ಳೆಯದು, ಅವರು ಇದರಿಂದ ದೂರ ನಿಲ್ಲಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳೋ ಇನ್ನೊಂದು ಸಂದೇಶ ಕೂಡ ಹೋಗುತ್ತೆ. ಈ ರೀತಿಯ ಒಂದು ಪ್ರಯತ್ನ ಕೂಡ ಮಾಡಬಹುದಲ್ಲ ಸಮುದಾಯ. ನೋಡಿ, ಇದು ಬಹಳ ಮುಖ್ಯವಾದ ವಿಚಾರ. ಈಗ ನೀವು ಹೇಳಿದ್ರೆ ನೋಡಿ, ಈ ಬುದ್ಧಿ ಭಾರತೀಯ ಮುಸಲ್ಮಾನರಿಗೆ ಬಂದರೆ, ಈಗ ನಾಳೆ ಬೀದಿಗಿಳಿದು
ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತ ಮುಸಲ್ಮಾನರು ಬೀದಿಗಿಳಿದರೆ ಈ ನಾಟಕ ನಿಲ್ತದೆ. ಆದರೆ ಮುಸಲ್ಮಾನರು ಮಾಡ್ತಾರೆ ಎನ್ನುವುದು ಪ್ರಶ್ನೆ. ಗೋವಿನ ವಿಚಾರದಲ್ಲಿ ಮುಸಲ್ಮಾನರನ್ನು ಏನು ಭಾಳ ಸುಭಗರಲ್ಲ. ಗೋವಿನ ವಿಚಾರದಲ್ಲಿ ಮುಸಲ್ಮಾನರು ಭಾಳ ಸುಭಗರ ಅಂತಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಇಸ್ಲಾಮಿಕ್ ನೀತಿಗಳ ಪ್ರಕಾರ ಗೋ ಕಳ್ಳತನ ಆಗ್ತಾ ಇದ್ರೆ, ಗೋವುಗಳು ಕಾಣೆಯಾದರೆ ಮಾಂಸಾಹಾರವನ್ನು ನಿಲ್ಲಿಸಬೇಕು. ಯಾಕಂದ್ರೆ ಮಾಂಸ ತಿನ್ನಬಾರದು ಅಂತ ಇಸ್ಲಾಮಿನ ನೀತಿ ಇರೋದು. ಇಸ್ಲಾಮಿನ ಮೂಲಭೂತ ತತ್ವಗಳಲ್ಲಿ ಏನಿದೆ ಅಂತ ಹೇಳಿದ್ರೆ, ಒಂದು ವೇಳೆ ಯಾವುದೇ ಪ್ರಾಣಿ ಕಾಣೆಯಾದರೆ, ಒಂದು ವೇಳೆ ಯಾವುದೇ ಪ್ರಾಣಿ ಕಳ್ಳತನವಾದರೆ, ಆವಾಗ ಆ ಏರಿಯಾದಲ್ಲಿರುವವರು, ಆ ಪ್ರದೇಶದಲ್ಲಿರೋ ಮಾಂಸಾಹಾರವನ್ನು ನಿಲ್ಲಿಸಬೇಕು. ಯಾಕೆ ಅಂತ ಹೇಳಿದ್ರೆ, ಆ ಕದ್ದ ಮಾಂಸವನ್ನು ಯಾರಾದರೂ ತಂದು ನಿಮಗೆ ತಿನ್ನಿಸಬಹುದು. ಕದ್ದದ್ದನ್ನು, ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡಿದ್ದನ್ನು, ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡಿಕೊಂಡು ವಶಪಡಿಸಿಕೊಂಡದನ್ನು ಒಬ್ಬ ಮುಸಲ್ಮಾನನಾದವನು ಸೇವಿಸಬಾರದು ಎನ್ನುವುದ ಮೂಲಭೂತ ತತ್ವಕ್ಕೆ ಪೂರಕವಾಗಿ ಅದು ವರ್ತಿಸುವುದು. ಆದರೆ ಅದು ಮಾಡ್ತಾರಾ? ಮಾಡ್ತಾ ಇಲ್ಲ. ಹಟ್ಟಿಗಳಿಂದ ಮುಸ್ಲಿಮರೇ ಕದ್ದುಕೊಂಡು ಹಸು ಹೋಗ್ತಾರೆ ಅಂತ ಹೇಳಿ ಆರೋಪ ಇದೆ. ಬಹಳಷ್ಟು ಕಡೆ ಏನಾಗ್ತದೆ, ಈ ಗೋವಿನ ವಿಚಾರದಲ್ಲಿ ಸರ್ಕಾರಗಳು ಈ ಮಟ್ಟದಲ್ಲಿ ರಾಜಕಾರಣ ಯಾಕೆ ಮಾಡ್ತವೆ ಅಂತ ಹೇಳಿದ್ರೆ, ನೋಡಿ, ಒಂದು ಊರಿನಲ್ಲಿ ಒಂದು ಗೋವು ಕಳವಾದರೆ, ಪಾಪ ಯಾರೋ ಸಾಕಿರ್ತಾರೆ, ಒಂದು ಗೋವು ಕಳವಾದರೆ ಗೋವು ಕಳವಾದವರ ಕುಟುಂಬ ಮತ್ತು ಆ ಸಮುದಾಯ ಮುಸಲ್ಮಾನರನ್ನು ಅಪರಾಧಿ ಸ್ಥಾನದಲ್ಲಿ ನೋಡ್ತದೆ. ನಾನೇ ಭಾಳಷ್ಟು ಬಾರಿ ನಾನು ಇದನ್ನು ಗಮನಿಸಿದ್ದೇನೆ. ಈಗ ಸ್ವತಃ ನನ್ನ ಊರಿನ ಪರಿಸರದಲ್ಲಿ ಒಮ್ಮೆ ನಾನು ಗಮನಿಸಿದೆ. ಏನಂತ ಹೇಳಿದ್ರೆ, ಒಬ್ಬ ಪಾಪದ ಹಿಂದೂ ಹೆಂಗಸು ಅವರ ಮನೆಯಲ್ಲಿ ಒಂದು ಗೋವಿತ್ತು, ಮತ್ತು ಆ ಹಸು ಅವರ ಮನೆಯ ಆದಾಯದ ಮೂಲವೂ ಆಗಿದೆ. ಯಾರೋ ಒಂದಿನ ಹಸು ಕಾಣೆ ಆದಾಗ ಆ ಪಾಪ ಹೆಂಗಸಿಗೆ ಹಿಂದೂ ಮುಸ್ಲಿಂ ಅನ್ನೋ ಪರಿಭಾಗಳು ಏನೂ ಇರಲಿಲ್ಲ. ಆಕೆಗೆ ಸುತ್ತಮುತ್ತಲಿದ್ದರು, ಇದು ಯಾರೋ ಸಾಬ್ರು ಕತ್ಕೊಂಡು ಹೋಗಿದ್ದಾರೆ ಅಂತಕ್ಕಂತ ಹೇಳಿದರು. ಅವಳು ಯಾವ ಪೂರ್ವಾಗ್ರಹಗಳು ಮುಸಲ್ಮಾನ ಸಮುದಾಯ ಮೇಲೆ. ಆದರೆ ಆಕೆ ಉಳಿದವರು ಹೇಳಿದ್ದನ್ನು ನೋಡಿ, ಹಸು ಸಿಗುವವರೆಗೆ ಮುಸಲ್ಮಾನರ ಮೇಲೆ ಪೂರ್ವಾಗ್ರಹವನ್ನು ಇಟ್ಕೊಂಡು, ಮುಸಲ್ಮಾನರೊಂದಿಗೆ ಅಂತರವನ್ನು ಕಾಯ್ದುಕೊಂಡು, ಮುಸಲ್ಮಾನರೇ ಕದ್ದಿದ್ದು ಅಂತ ತಿಳ್ಕೊಂಡು ಸುಮಾರು ಒಂದು 15-20 ದಿವಸ ಹಾಗೇ ಇದ್ದಿಲ್ಲ ಆ ಹೆಂಗಸು. ಆಮೇಲೆ ಗೊತ್ತಾಯಿತು ಏನಂತ ಹೇಳಿದ್ರೆ, ಆ ಹಸುವನ್ನು ಅವರದ್ದೇ ಕುಟುಂಬದ ಒಬ್ಬರು ತಮ್ಮ ತೋಟಕ್ಕೆ ಬರ್ತದೆ ಅನ್ನೋ ಕಾರಣಕ್ಕೋಸ್ಕರ ಹೊಡೆದುಕೊಂಡಿದ್ದ. ಇಂಥದ್ದು ಕೂಡ ನಡೀತದೆ. ಯಾಕಂದ್ರೆ ಒಂದು ಹಸು ಕಾಣೆಯಾದರೆ ಒಂದು ಊರಲ್ಲಿ ಇಡೀ ಮುಸಲ್ಮಾನ ಸಮುದಾಯಕ್ಕೆ ಬಹಳ ಕಷ್ಟ ಆಗ್ತದೆ. ಹಾಗೆ ಆಗುವುದಕ್ಕೆ ಕಾರಣ ಮುಸ್ಲಿಮರು ಕೂಡ ಇಂಥ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ನಿಜ. ಮುಸಲ್ಮಾನರು ಗೋವಿನ ವಿಚಾರದಲ್ಲಿ ಮುಸಲ್ಮಾನರು ಸುಭಗರಲ್ಲ ಅನ್ನುವುದು ಆರಂಭದಲ್ಲಿ ಹೇಳಿದ್ದೇನೆ. ಯಾಕಂದ್ರೆ ಹಿಂಸಾತ್ಮಕವಾಗಿ ಕಟ್ಟಿಕೊಂಡು ಹೋಗುವುದನ್ನು ನಾವು ಗಮನಿಸುತ್ತೇವೆ ಕೆಲವು ಸರಿ. ಎಷ್ಟೋ ಕಡೆ ನೀವು ದನಗಳ ಲೋಡು ಹೋದಾಗ ನಾವು ಗಮನಿಸ್ತೇವೆ, ಅದರಲ್ಲಿ 30 ದನಗಳ ಒಂದು 10 ದನ ತುಂಬುವಲ್ಲಿ 50 ದನ ತುಂಬುವುದು, ಉಸಿರುಗೊಟ್ಟಿಸಿ ಸಾಯಿಸುವುದು, ಇದೆಲ್ಲ ಒಬ್ಬ ಮುಸಲ್ಮಾನನಾದವನು, ಇಸ್ಲಾಮಿನ ಸಣ್ಣ ಪರಿಕಲ್ಪನೆ ಇದ್ದವನು, ಸಣ್ಣ ಜ್ಞಾನ ಇದ್ದವನು ಕೂಡ ಇದನ್ನು ಮಾಡುವುದಿಲ್ಲ. ಇದರಲ್ಲಿ ನಮ್ಮ ಸಮುದಾಯವು ಕೂಡ ಸಣ್ಣ ಮಟ್ಟದ ಒಂದು ಸ್ವಲ್ಪ ಜವಾಬ್ದಾರಿಗಳನ್ನು ಇರಬೇಕು. ಈಗ ಮಸೀದಿಗಳಲ್ಲಿ ಕೆಲವೊಂದು ಸರಿ ಈ ಗೋವಿನ ವಿಚಾರ ನಿರಂತರವಾಗಿ ಒಂದು ಜಾಗೃತಿಗಳನ್ನು, ಗೋವಿನ ಕಳುವಿನಿಂದ ಮುಸಲ್ಮಾನ ಸಮಾಜಕ್ಕೆ ಎಷ್ಟು ಕಷ್ಟ ಆಗ್ತದೆ, ಒಂದು ಗೋವು ಕಳವಾದಾಗ ಮುಸಲ್ಮಾನ ಸಮಾಜ ಏನು ಪಾಲಿಸಬೇಕು, ಗೋವಿನ ಕಳವಿನ ಸಂದರ್ಭ ಬಂದಾಗ ಕಾನೂನಿನೊಟ್ಟಿಗೆ ವ್ಯವಸ್ಥೆಗಳೊಟ್ಟಿಗೆ ಯಾವ ರೀತಿಯ ಸಂಪರ್ಕವನ್ನು ಇಟ್ಕೊಳ್ಬೇಕು. ಒಬ್ಬ ಗೋವು ಕದ್ದಾಗ ಹೋಗಿ ಒಬ್ಬ ತಿಂತಾನೆ ಅಥವಾ ಯಾರಿಗೋ ತಿನ್ನಿಸ್ತಾನೆ, ಆದರೆ ಕಷ್ಟಪಡೋದು ಉಳಿದವರು. ಹೌದು. ಈ ಕೆಲವೊಮ್ಮೆ ಏನಾಗ್ತದೆ, ಗರ್ಭದ ಹಸುಗಳನ್ನು ಕದಿಯುವುದು, ಕೆಲವೊಂದು ಸರಿ ಏನಾಗ್ತದೆ ಅವರ ಆದಾಯದ ಮೂಲ ಇರುವ ಹಸುಗಳನ್ನು ಕದಿಯೋದು. ಆವಾಗ ಇಡೀ ಸಮುದಾಯ ಒಂದು ತಪ್ಪಿತಸ್ಥ ಅಪರಾಧಿ ಸ್ಥಾನದಲ್ಲಿ ನಿಲ್ಲಬೇಕಾಗ್ತದೆ. ಬಹಳ ಕಷ್ಟ ಆಗ್ತದೆ, ಬಹಳ ಸಂಕಟ ಆಗ್ತದೆ. ಮಾತ್ರ ಅಲ್ಲ, ಅದರೊಂದಿಗೆ ರಾಜಕಾರಣ ಜೋಡಿಕೊಂಡಿರೋದ್ರಿಂದ ಬಹಳ ದೊಡ್ಡ ಹಂಗಾಮ ಮಾಡ್ತಾರೆ. ಮುಸಲ್ಮಾನರನ್ನು ರಾಕ್ಷಸಿ ಒಂದು ದೃಷ್ಟಿಯಲ್ಲಿ ಕಾಣಿಸುವುದು ಕೂಡ ಹೀಗೆ. ಈ ಗೋವಿನ ವಿಚಾರ ಉಂಟಲ್ಲ, ಈ ಗೋವಿನ ಈ ಕಳವು, ಈ ಗೋವನ್ನು ಅಪಹರಿಸುವುದು, ಇದರಲ್ಲಿ ಮುಸಲ್ಮಾನರನ್ನು ಹೆಚ್ಚು ಟಾರ್ಗೆಟ್ ಮಾಡಲಿಕ್ಕೆ ಸಿಗುವ ಒಂದು ಸಾಧನ ಅಂದರೆ ಇದೆ. ಅದಕ್ಕೋಸ್ಕರ ಅವ್ರು ಮಾಡುವುದಿಲ್ಲ. ಅದಕ್ಕೋಸ್ಕರವೇ ಪ್ರಾಣಿ ಮಾಡಲ್ಲ, ರಾಷ್ಟ್ರೀಯ ಪ್ರಾಣಿ ಮಾಡುವುದಿಲ್ಲ, ಗೋಗಣತಿ ಮಾಡುವುದಿಲ್ಲ, ಅದರ ಮೇಲೆ ಕಠಿಣವಾದ ಒಂದು ಕಾನೂನು ತರುವುದಿಲ್ಲ. ಓಕೆ, ನನಗೆ ಒಂದು ವೇಳೆ ಮುಸ್ಲಿಮರು ಈ ವ್ಯವಹಾರದಿಂದ ದೂರ ನಿಂತರೆ, ಯಾವುದು ಕಸಾಯಿಖಾನೆ ಮಾಡ್ತಾರೆ, ಅದರ ಖರೀದಿ ಮಾಡ್ತಾರೆ, ಸಾಗಾಟ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ,
ಇದು ಮಾಡಿದ್ರೆ ಅಂದ್ರೆ ಮುಸ್ಲಿಂ ಸಮುದಾಯದ ದೊಡ್ಡದೊಂದು ಭಾಗ ಆ ವ್ಯವಹಾರದಲ್ಲಿ ನಿಂತ್ಕೊಂಡಿದೆ ಅಂತ ನಾನು ಭಾವಿಸ್ತೇನೆ. ಸಮುದಾಯಕ್ಕೆ ದೊಡ್ಡ ಪೆಟ್ಟು ಆಗ್ತದಲ್ಲ, ಅಷ್ಟು ಸುಲಭದಲ್ಲಿ ಅವರದ್ರಿಂದ ನೀವು ಇನ್ನು ಕಸಾಯಿಖಾನೆಯನ್ನು ತೆರಿಬೇಡಿ, ಇನ್ನು ವ್ಯವಹಾರ ಮಾಡಬೇಡಿ ಅಂತ ಹೇಳಿದ್ರೆ ಆಗುತ್ತಾ ಅಂತ. ಅಥವಾ ಇನ್ನೊಂದು ಪ್ರಶ್ನೆ ಇದೆ ಅದರ ಜೊತೆಗೆ, ಹಳೆ ಪೀಳಿಗೆ ಮಾತ್ರ ಇದರಲ್ಲಿ ಭಾಗಿಯಾಗಿದೆ ಅಥವಾ ಈಗಿನ ಹೊಸ ಪೀಳಿಗೆ ಇಂತಹ ವ್ಯವಹಾರದಲ್ಲಿ, ಮುಸ್ಲಿಂ ಸಮುದಾಯದ ವ್ಯವಹಾರದಲ್ಲಿ ಭಾಗಿಯಾಗಿದೆಯಾ ಅಂತ? ಇದರಲ್ಲಿ ಹಳೆ ಹೊಸದು ಅಂತ ಏನಿಲ್ಲ, ಈಗಿನ ಯಂಗ್ಸ್ಟರ್ಸ್ಗಳು ಅದರಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲ ವಯೋಮಾನದವರು, ಎಲ್ಲ ಧರ್ಮದವರು ಎಲ್ಲ ಇದ್ದಾರೆ ಇದರಲ್ಲಿ ಧರ್ಮದ ಸಹಭಾಗಿತ್ವಗಳು ಎಲ್ಲ ಇದೆ, ಎಲ್ಲ ಸಮುದಾಯಗಳು ಸಹಭಾಗಿತ್ವ ಇದೆ ಇದರಲ್ಲಿ ಅವರಿಲ್ಲ ಇವರಿಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಈ ಗೋವಿನ ವಿಚಾರದಲ್ಲಿ ಆರಂಭದಿಂದಲೂ ಅಲ್ಲ, ಮುಸ್ಲಿಂ ಸಮುದಾಯ ಇದನ್ನೊಂದು ನಿಲ್ಲಿಸಿದ್ರೆ ಅವ್ರಿಗೆ ಆರ್ಥಿಕವಾಗಿ ಬಹಳ ದೊಡ್ಡ ಪೆಟ್ಟಾಗ್ಲಿಕ್ಕೆ ನೋಡಿ. ಈಗ ಏನ್ ಮಾಡ್ತಾರೆ ನೋಡಿ, ಒಬ್ಬ ನೈಜ ಮುಸಲ್ಮಾನನಾದವನು ಆರ್ಥಿಕವಾಗಿ ಎಷ್ಟೇ ಪೆಟ್ಟಾದರೂ ಕೂಡ ಕೆಲವೊಂದನ್ನು ಮಾಡಬಾರ್ದು. ಈಗ ಉದಾಹರಣೆಗೆ ಅಬಕಾರಿಯಿಂದ ಎಷ್ಟು ಲಾಭ ಇದೆ, ಆದ್ರೆ ಅವರು ಅದರಲ್ಲಿ ತೊಡಗಿಸಿಕೊಂಡೇ ಇಲ್ಲ, ಅದರಿಂದ ನಷ್ಟದ ಬಗ್ಗೆ ಇಲ್ಲ. ಇದರಲ್ಲಿ ಇವರು ತೊಡಗಿಸಿಕೊಂಡಿದ್ದಾರಲ್ಲ, ಅದರಲ್ಲಿ ದೊಡ್ಡ ಮಟ್ಟ ತೊಡಗಿಸಿಕೊಂಡಿದ್ದಾರೆ. ಈಗ ನಿಲ್ಲಿಸಿ ಅಂತ ಹೇಳಿದ್ರೆ ನಿಲ್ಲಿಸಿ ಅಂತ ಹೇಳುವುದಲ್ಲ, ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವೊಂದು ಸರಿ ಕೆಲವೊಂದನ್ನು ನಿಯಂತ್ರಣ ಮಾಡ್ಬೋದು. ಈ ಉದಾಹರಣೆಗೆ ಬಫೆಲೋ ಮೀಟಿಗೆ ಅವಕಾಶ ಇದೆ, ಬಫೆಲೋ ಮೀಟಿಗೆ ಅವಕಾಶ ಇದೆ, ಆ ವ್ಯವಹಾರಕ್ಕೆ ಶಿಫ್ಟ್ ಆಗ್ಬೋದು. ಕಾನೂನಾತ್ಮಕವಾಗಿ ಇದೆ, ಹೆಚ್ಚಿನವರಿಗೆ ಗೊತ್ತಿಲ್ಲ ಅದು. ಬಫೆಲ್ಲ ಏನು ಅದನ್ನು ಸಾಕುವ ಬಗ್ಗೆ ಪ್ರಚಾರ ಮಾಡುವುದು, ಅದನ್ನು ಮಾಂಸವಾಗಿ ಪರಿವರ್ತಿಸಿ. ಈಗ ಗೋಮಾಂಸವೇ ಬೇಕು. ಈಗಿನ ಆಹಾರ, ಒಂದು ಕಾಲ ಇತ್ತು ಆಹಾರಗಳಲ್ಲಿ ಆಯ್ಕೆ ಇರಲಿಲ್ಲ ಬಹಳ ವರ್ಷಗಳ ಹಿಂದೆ, ಈಗ ಬಹಳಷ್ಟು ಆಯ್ಕೆಗಳಿವೆ. ಈಗ ಏನಾಗ್ತದೆ, ಕೆಲವೊಂದು ರಾಜಕೀಯವಾಗಿ ದುರ್ಲಾಭವನ್ನು ಪಡಿತಾರೆ, ಸಮುದಾಯಕ್ಕೆ ಅದರಿಂದ ಸಮಸ್ಯೆ ಆಗ್ತಾ ಇದೆ. ಒಂದು ಏನು ಹೇಳ್ತೇವೆ, ಒಂದು ರಾಜಕೀಯವಾದ ಕಲುಷಿತ ವಾತಾವರಣ ಸೃಷ್ಟಿಯಾಗ್ತದೆ ಅಂದಾಗ ಒಂದು ಸಣ್ಣ ತ್ಯಾಗ ಮಾಡಬಹುದಾದ್ರೆ ಮಾಡಬಹುದು. ಆದರೆ ಇಲ್ಲಿ ಸಮಸ್ಯೆ ಏನಾಗ್ತದೆ ಹೇಳ್ತೀರ, ತ್ಯಾಗ ಮಾಡುವವರಿಗೂ ಕೂಡ ಇವರು ಮಾಡ್ತಾ ಇರುವ ರಾಜಕಾರಣ ಉದ್ದೇಶಕ್ಕೋಸ್ಕರ. ಮೇಲಾಗಿ ಗೋಮಾಂಸವನ್ನು ನಿಲ್ಲಿಸಿದರೆ ಹೆಚ್ಚು ಸಮಸ್ಯೆಗೆ ಒಳಗಾಗುವುದು ಮುಸಲ್ಮಾನರಿಗಿಂತ ಜಾಸ್ತಿಯಾಗಿ ಹಿಂದೂಗಳ ತಳವರ್ಗದವರು, ಅವರ ಆದಾಯ ಮೂಲದವರು ಕೂಡ, ಆದಾಯ ಮೂಲಕ ಕೂಡ ಪೆಟ್ಟು ಬೀಳ್ತದೆ. ಈಗ ಮುಸಲ್ಮಾನರು ಗೋಮಾಂಸ ಸೇವನೆ ಮಾಡುವುದು ಹೌದು, ಅದು ಸಾಕುವವರಲ್ಲ ಅವರು, ಭಾಳ ಗಮನಾರ್ಹ ದೊಡ್ಡ ಪ್ರಮಾಣದಲ್ಲಿ ಸಾಕುವವರಲ್ಲ. ಸಾಕುವವರು ಯಾರು? ಈ ಹಿಂದೂಗಳ ತಳ ಸಮುದಾಯಗಳವರು ಸಾಕುವುದು. ಅಂದರೆ ಒಂದು ವೇಳೆ ಗೋಮಾಂಸ ಸೇವನೆ, ಗೋ ಸಾಗಾಟ ಅಥವಾ ಅಪರಾಧವೇ ಅನ್ನೋದಾದರೆ ಇದರಲ್ಲಿ ಅಪರಾಧದ ಸಹಭಾಗಿತ್ವ ಎನ್ನುವುದು ಎರಡು ಧರ್ಮಕ್ಕೂ ಇದೆ. ಅಲ್ಲ, ಒಂದು ವೇಳೆ ಮುಸ್ಲಿಮರಿಗೆ ಗೋವಿನ ವ್ಯವಹಾರದಲ್ಲಿ ಅವರು ಹೆಚ್ಚು ಭಾಗಿಯಾಗಿದ್ದಾರೆ ಅಂದಾದರೆ ಅವರು ಅದರಿಂದ ಎಮ್ಮೆಗೆ, ಕೋಣಕ್ಕೆ ಹೀಗೆ ಶಿಫ್ಟ್ ಆಗಿ ಈ ವ್ಯವಹಾರವನ್ನು ಮುಂದುವರಿಸಬಹುದು ಅಂತ. ಈ ಮಟ್ಟದ ಜಾಗೃತಿಗಳನ್ನು, ಈ ಮಟ್ಟದ ಒಂದು ಜ್ಞಾನ ಅರಿವುಗಳನ್ನು ಸಮುದಾಯ ಮಟ್ಟದಲ್ಲಿ ನೀಡಬಹುದು. ಈಗ ಹೆಚ್ಚಿನವರಿಗೆ ಗೊತ್ತಿಲ್ಲ. ಈ ಗೋ ಸಾಗಾಟ ತಡೆಯುವವರಿಗೂ ಕೂಡ, ಗೋ ಸಾಗಾಟ ಮಾಡುವವರಿಗೂ ಕೂಡ ಈ ಬಫೆಲೋ ಮೀಟ್ ಅಲೋ ಇದು ಅನ್ನೋದು ಗೊತ್ತಿಲ್ಲ. ಅವ್ರ ಪ್ರಕಾರ ಏನನ್ನು ತಿನ್ನಬಾರದು ಅಂತ, ಸಾಗಾಟ ಮಾಡಬಾರದು ಅಂತ. ಮೇಲಾಗಿ ದೇಶವೇ ಬಫೆಲೋ ಮೀಟ್ ಹೆಸರಿನಲ್ಲಿ ಮಾಡ್ತಾ ಇದನ್ನು ಗೊತ್ತಿಲ್ಲ. ಈಗ ಬಹಳಷ್ಟು ನಮ್ಮ ಹಿಂದೂ ಬಾಂಧವರು ಮುಸಲ್ಮಾನರ ಮೇಲೆ ಅನುಮಾನ ಪಡುವುದು, ಸ್ವಲ್ಪ ಮಟ್ಟಿಗೆ ಈ ವಿಚಾರದಲ್ಲಿ ಒಂದು ಗೊಂದಲಕ್ಕೆ ಒಳಗಾಗುವುದು. ಯಾಕಂತ ಹೇಳಿದ್ರೆ ಅವರಿಗೆ ಪಾಪ ಗೊತ್ತಿಲ್ಲ ಇದೆಲ್ಲ. ಇವರು ಬಫೆಲೋ ಮೀಟ್ ಹೆಸರಿನಲ್ಲಿ ಎಕ್ಸ್ಪೋರ್ಟ್ ಮಾಡುವುದು, ಇದೇ ಮಾಂಸ ಅಂತಲೂ ಗೊತ್ತಿಲ್ಲ ಅವರಿಗೆ. ಮತ್ತೆ ಹಿಂದುತ್ವದ ದೊಡ್ಡ ಪ್ರತಿಪಾದನೆ ಮಾಡುವ ಉತ್ತರ ಪ್ರದೇಶದ ರಾಜ್ಯದಲ್ಲೇ 50% ಮಾಡುವುದು, ಅಲ್ಲಿ ಹೋಗಿ ಅಲ್ಲಿಯ ಸಾಬ್ರಿಗೆ ತಿನ್ನಿಸುವುದು, ಇಲ್ಲಿಯ ಸಾಬ್ರಿಗೆ ಹಿಡಿದು ಬಿಡುವುದು. ಹೌದೌದು. ಅಂದರೆ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ತ್ಯಾಗ ಮಾಡ್ಬೋದು. ಈಗ ಕೆಲವರು ತ್ಯಾಗ ಮಾಡಲಿಕ್ಕೆ, ಈಗ ನಮ್ಮಂಥವ್ರು ತ್ಯಾಗ ಮಾಡಲಿಕ್ಕೆ ತಿನ್ನುವುದಿಲ್ಲ, ತ್ಯಾಗ ಮಾಡೋದು ವಿಷಯ ಬರ, ತ್ಯಾಗ ಮಾಡ್ಬೋದು. ಆದರೆ ತ್ಯಾಗ ಮಾಡೋರ ಮನಸ್ಸಲ್ಲಿ ಇದಿರ್ತದೆ, ಇವರು ಅಲ್ಲಿನ ಸಾಬ್ರಿಗೆ ಸರಿಯಾಗಿ ತಿನ್ನಿಸ್ತಾರೆ, ಇಲ್ಲಿ ಯಾಕೆ ನಾವು ತಿನ್ಬಾರ್ದು ಆ ಭಾವನೆ ಅವ್ರಿಗೆ ಬರ್ತದೆ. ಯಾಕೆ ನಾವು ಬಿಟ್ಕೊಡ್ಬೇಕು? ಈಗ ಉದಾಹರಣೆ ಮಸೀದಿಗಳಲ್ಲಿ ಅರಿವು ಕೊಟ್ಟರು ಕೂಡ ಒಬ್ಬ ಇದು ಕೇಳ್ತಾನೆ ಪ್ರಶ್ನೆ ಮೌಲ್ವಿಗಳಿಗೆ, ನೀವೇ ದುಬೈಗೆ ಹೋಗಿ ಸರಿ ತಿನ್ಕೊಂಡು ಬರ್ತೀರಿ, ಇಲ್ಲಿನವರೇ ಕಳಿಸೋದು, ಇಲ್ಲಿನ ಸರ್ಕಾರವೇ ಸರ್ಟಿಫಿಕೇಟ್ ಕೊಡೋದು. ಇನ್ನೊಂದು ಹೇಳ್ತಾರೆ, ಅಂದ್ರೆ ಅವರ ಎಜೆಂಡಕ್ಕೆ ನಾವು ಯಾಕೆ ಪೂರಕವಾಗಿ ಸ್ಪಂದಿಸಬೇಕು? ಅವರು ನೀವು ತಿನ್ಬೇಡಿ ಅಂತ ಹೇಳ್ತೀರಿ, ನಾವು ತಿನ್ನುವುದಿಲ್ಲ. ನೀವು ಖರೀದಿಸಬೇಡಿ ಅಂತ ಹೇಳ್ತೀರಿ, ನಾವು ಖರೀದಿಸುವುದಿಲ್ಲ. ಇದು ಅವ್ರು ಹೇಳಿದಾಗ ನಾವು ಕೇಳಿದಾಗ ಆಗುತ್ತೆ. ಇಲ್ಲಿಯ ಸಂವಿಧಾನ ಕಾನೂನು ಕೊಟ್ಟ ಹಕ್ಕುಗಳಂತೆ ನಾವು ಯಾಕೆ ನಡೀಬಾರದು ಅಂತ ಹೇಳಿ ಕೂಡ ಪ್ರಶ್ನೆಗಳು ಬರ್ತವೆ. ಈಗ ಈ ರೀತಿಯ ಒಂದು ನೈತಿಕತೆ ಇಲ್ಲದ ಕಾರಣಕ್ಕೋಸ್ಕರ, ಈ ರೀತಿಯ ಗೊಂದಲ ಇರುವ ಕಾರಣಕ್ಕೋಸ್ಕರ ಸಮಸ್ಯೆಗಳಾಗ್ತದೆ. ಸ್ಟಾಪ್ ಮಾಡೋದು ಅಷ್ಟು ಸುಲಭ ಇಲ್ಲ. ಈಗ ಒಬ್ಬ ಉದಾಹರಣೆಗೆ ನಾನೀಗ ಗೋಮಾಂಸ ತಿನ್ನಬೇಡಿ ಅಂತ ಹೇಳ್ತಾ ಹೋಗ್ತಾನೆ. ಈಗ ನಾನು ತಿನ್ನೋದಿಲ್ಲ, ನೀವು ತಿನ್ನಬೇಡಿ ಅಂತ ಹೇಳಿದ್ರೆ ಆವಾಗ ಅವ್ರು ಕೇಳ್ತಾರೆ,
ಅಲ್ಲಿ ಸೌದಿ ಅರೇಬಿಯಾದಲ್ಲಿ ನಿಮ್ಮವರು ತಿನ್ನಿಸ್ತಾರಲ್ಲ, ಹೌದು, ನಿಮ್ಮ ಅದನ್ನು ಸರ್ಕಾರ ನಿಲ್ಲಿಸಿ, ನಿಮ್ಮ ಮೊದಲು ಅದನ್ನು ಸರ್ಕಾರ ನಿಲ್ಲಿಸಿ. ನಿಮ್ಮ ಸರ್ಕಾರವೇ ಮುಂದೆ ನಿಂತು ತಿನ್ನಿಸ್ತಾ ಇದೆ. ಇಡೀ ಜಗತ್ತಿಗೆ ನೀವು ದೊಡ್ಡ ರಫ್ತುದಾರರು. ಅದನ್ನು ನಿಲ್ಲಿಸಿ. ಸರ್ಕಾರ ಹೇಳಿದಾಗ ನೀವು ಯಾಕೆ ಮತ್ತೆ ಸರ್ಕಾರ ಅಲ್ಲಿಂದ ಹಣ ನೀವು ಚುನಾವಣೆಗಳಿಗೆ ತೆಗೆದುಕೊಳ್ತೀರಿ. ನೀವು ನಮಗೆ ಏನು ಉಪದೇಶ ಕೊಡುದು? ನಿಮ್ಮಂತ ಹೊಸ ಕಾನೂನು ನೀವು ಬಿಜೆಪಿಗೆ ಹೇಳಿ ಮೊದಲು. ನೀವು ಹೇಳಿ, ನೀವು ಬಿಜೆಪಿ ಒಟ್ಟಿಗೆ ನಿಮ್ದು ಟೈಅಪ್ ಇರಬೇಕು. ಹೌದು, ನೀವು ಅವರೊಟ್ಟಿಗೆ ಏನೋ ಇರಬೇಕು. ನಿಮಗೆ ಜನ ಹಾಗೆ ತಿಳ್ಕೊಳ್ತಾರೆ. ಯಾಕಂದ್ರೆ ಇವರಲ್ಲಿ ಒಂದು ಸರಿಯಾದ ಒಂದು ಸಿದ್ಧಾಂತ ಇದ್ರೆ, ಸರಿಯಾದ ಒಂದು ಸರ್ಕಾರವೂ ಕೂಡ ಹಿಂದೂಗಳ ಭಾವನೆಗೆ ಬೆಲೆ ಕೊಟ್ಟು ಅದನ್ನು ಯಾವ ರೀತಿ ಪೂಜ್ಯತೆಯನ್ನು ಸಾಮಾನ್ಯ ಹಿಂದೂ ಒಬ್ಬ ನೋಡ್ತಾರೆ ಅದೇ ರೀತಿ ಪ್ರಕಾರ ಅದಕ್ಕೆ ಪೂರಕವಾಗಿ ಅವರು ಸ್ಪಂದಿಸಿದರೆ ಆವಾಗ ದೇಶದ ಇತರ ಪ್ರಜೆಗಳು ಕೂಡ ನಾವು ಕೂಡ ಸ್ಪಂದಿಸಬೇಕು, ನಾವು ಕೂಡ ಜೊತೆಯಾಗಬೇಕು, ನಾವು ಶತಶತಮಾನಗಳಿಂದ ಒಟ್ಟಿಗೆ ಬದುಕಿದ ಸಮುದಾಯದ ಭಾವನೆಗಳಿಗೆ ಧಕ್ಕೆ ತರಬಾರದು ಅಂತ ಭಾವನೆ ತನ್ನಷ್ಟಕ್ಕೆ ಬರ್ತದೆ. ಇದು ಸರ್ಕಾರದ್ದೇ ಹೇಳುವುದೊಂದು ಮಾಡೋದೊಂದು. ಸರ್ಕಾರವೇ ದೊಡ್ಡ ರಫ್ತುದಾರ ಅಂದ್ರೆ ಸರ್ಕಾರವೇ ದೊಡ್ಡ ಸಾಗಾಟಗಾರ. ಈಗ ಅಲ್ ಕಬೀರ್ ಅಂತ ರಫ್ತುದಾರ ಕಂಪನಿ ಇದೆ, ಅಲ್ಲಿಗೆ ಹಸುಗಳು ಹೇಗೆ ಬರ್ತವೆ? ಇದೇ ತರ ಟೆಂಪೋದಲ್ಲಿ ತುಂಬಿಕೊಂಡು ಬರ್ತಾರೆ. ಅವ್ರದ್ದೇ ಫಾರ್ಮ್ ಇಲ್ಲ, ಟೆಂಪೋದಲ್ಲಿ ತುಂಬಿಕೊಂಡು ಅಲ್ಲಿ ಸಾಗಾಟ ಮಾಡುವಾಗ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಎಲ್ಲ ಕೂಡ ಹಸಿರು ನಿಶಾನೆ ಅಲ್ ಕಬೀರ್. ಏನೋ ಸಮಸ್ಯೆ ಮಾಡಿದ್ರೆ ಮತ್ತೆ ಅವನು ಒಳಗೆ ಹೋಗ್ತಾನೆ, ಸಮಸ್ಯೆ ಮಾಡಿದ್ರೆ ಒಳಗೆ ಹೋಗ್ತಾನೆ. ಇಲ್ಲಿ ಹಾಗಲ್ಲ, ಇಲ್ಲಿ ಬಡಪಾಯಿ ಒಬ್ಬ ಸೇಲ್ ಮಾಡಿದರೆ, ಒಬ್ಬ ಕೃಷಿ ಸಣ್ಣ ಸೇಲ್ ಮಾಡಿದರೆ, ಅವತ್ತು ಯಾರೋ ಸಾಗಾಟ ಮಾಡಿದರೆ ಅವನು ಹಿಡ್ಕೊಂಡು ಬಡಿತಾರೆ. ಅದ್ರ ದ್ವಂದ್ವ ಇದೆ ಅಂತ. ಇಲ್ಲಿ ಸಾಗಾಟ ಮಾಡಬೇಕು, ಅವನು ಹಿಡಿದು ಬಡಿಬೇಕು ಅನ್ನುವ ಉದ್ದೇಶದಲ್ಲಿ ಹೇಳುವುದಲ್ಲ. ಅಂದರೆ ಇಲ್ಲಿ ದ್ವಂದ್ವ ಇದೆಯಲ್ಲ. ಈಗ ಸರ್ಕಾರ ಅಂತ ಹೇಳಿದ್ರೆ ಒಂದು ದೇಶ ಎಂಬ ಕುಟುಂಬದ ಯಜಮಾನನ ತಪ್ಪು ಮಾಡಿಕೊಂಡು ಉಳಿದವರಿಗೆ ಉಪದೇಶ ಕೊಟ್ಟರೆ. ಇದು ಕಳೆದ ಬಿಜೆಪಿ ಸರ್ಕಾರ ಇದ್ದಾಗ, ರಾಜ್ಯದಲ್ಲಿ ಮುಂಬೈ ಸರ್ಕಾರ ಇದ್ದಾಗ ಒಂದು ಕಾನೂನು ತಂತು. ಇದರ ಜೊತೆಗೆ ನಾನು ಕೊನೆಯದಾಗಿ ಕೇಳ್ತಾ ಇರೋದು ಅಂದರೆ, ಯಾವ ಮನೆಯಲ್ಲಿ ಅಕ್ರಮವಾಗಿ ಪರ್ಮಿಷನ್ ಇಲ್ಲದೆ ಯಾರು ಗೋ ಹತ್ಯೆ ಮಾಡ್ತಾರೆ ಅಥವಾ ಜಾನುವಾರು ಹತ್ಯೆ ಮಾಡ್ತಾರೆ ಅವರನ್ನು ಅರೆಸ್ಟ್ ಮಾಡೋದಲ್ಲ, ಅವರ ಮನೆಯನ್ನೇ ಸೀಸ್ ಮಾಡೋದು. 3 ವರ್ಷ ಆಯ್ತು ಆ ಕಾಯ್ದೆ ಬಂದು. ಸಿದ್ದರಾಮಯ್ಯ ಸರ್ಕಾರ ಇನ್ನೂ ಕೂಡ ಅದನ್ನು ತನ್ನ ಬಳಿ ಇಟ್ಕೊಂಡಿದೆ. ಇನ್ನೂ ಕೂಡ ಅದನ್ನು ಅಂದ್ರೆ ತಪ್ಪು ಮಾಡಿದ್ದು ನಾನಾದ್ರೆ ನನ್ನ ಇಡೀ ಮನೆಯ ತಾಯಿ ತಂದೆ ಮಕ್ಕಳು ಎಲ್ಲರೂ ಅಪರಾಧಿಗಳು ಹೇಗೆ ಆಗ್ತಾರೆ? ಇಡೀ ಮನೆಯನ್ನು ಸೀಸ್ ಮಾಡುವುದಂದ್ರೆ ಏನು? ಇಡೀ ಆದಾಯ ಮೂಲ ಹೋಗುತ್ತೆ, ಅವರಿಗೂ ಕೂಡ ಬೀದಿಗೆ ಬೀಳ್ತಾರೆ. ಆ ಸರ್ಕಾರ ಕಾನೂನು ಮಾಡಿದೆ ಸರಿ, ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಚೇಂಜ್ ಮಾಡ್ಬೋದಿತ್ತಲ್ಲ, ಈವರೆಗೆ ಯಾಕೆ ಚೇಂಜ್ ಮಾಡಿಲ್ಲ ಅನ್ನುವ ಪ್ರಶ್ನೆ ಕೂಡ ಇದೆ. ಅಲ್ಲಿ ಏನಾಗ್ತದೆ ನೋಡಿ, ಈಗ ಬಿಜೆಪಿ ಸರ್ಕಾರ ಮಾಡಿದ ನೀತಿಗಳನ್ನು ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಇನ್ನೊಂದು ಸರ್ಕಾರ ಯಾವುದಾದ್ರೂ ಒಂದು ಬಿಜೆಪಿಯನ್ನು ವಿರೋಧಿಸುವ ಪಕ್ಷ ಅದು ಚೇಂಜ್ ಮಾಡಲಿಕ್ಕೆ ಬಹಳ ಕಷ್ಟ ಬರ್ತದೆ. ಯಾಕಂದರೆ ಬರೀ ಮುಸಲ್ಮಾನರು ಮಾತ್ರ ಒಂದು ಪಕ್ಷವನ್ನು ಆರಿಸಲಿಕ್ಕೆ ಬರುವುದಿಲ್ಲ ಭಾರತದಲ್ಲಿ, ಜಮ್ಮು ಕಾಶ್ಮೀರ ಹೊರತುಪಡಿಸಿ ಸ್ವಲ್ಪ ಮಟ್ಟಿಗೆ ಲೀಡ್ಗಳನ್ನು ಕೊಡ್ಬೋದು ಬಿಟ್ಟು ಮಾಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಬಿಜೆಪಿ ಸರ್ಕಾರ ಮಾಡಿದ ನೀತಿಗಳನ್ನು ಕಾಂಗ್ರೆಸ್ ಸರ್ಕಾರ ಅದನ್ನು ತೆಗೆದು ಹಾಕಿದರೆ ಇಮಿಡಿಯೇಟ್ ಆಗಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಬಿಜೆಪಿಯವರು ಮತ್ತು ಅದವರ ಏನು ಪರಿವಾರಗಳಿವೆ, ಆ ಪರಿವಾರಗಳು ಕಾಂಗ್ರೆಸ್ ಅನ್ನು ಅಥವಾ ಬೇರೆ ಪಕ್ಷಗಳನ್ನು, ಜಾತ್ಯತೀತ ಪಕ್ಷಗಳನ್ನು ಮುಸಲ್ಮಾನರ ಪರವಾಗಿ ದೊಡ್ಡ ಮಟ್ಟದಲ್ಲಿ ಬಿಂಬಿಸಿ ಬಿಡ್ತವೆ. ಆವಾಗ ಏನಾಗ್ತದೆ, ಆವಾಗ ಆ ಸರ್ಕಾರಗಳು ದೊಡ್ಡ ಮಟ್ಟದ ಸಮಸ್ಯೆಗೆ ಸಿಕ್ಕಾಕುವ. ಅಲ್ಲ, ಈ ಬಿಜೆಪಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೀಗೆ ಮಾಡ್ಬೋದಿತ್ತಲ್ಲ, ಮಾಂಸ ತಿನ್ನುವವರು ಮುಸ್ಲಿಮರಲ್ಲ, ಮಾರಾಟ ಮಾಡುವವರು ಕೇವಲ ಮುಸ್ಲಿಮರಲ್ಲ, ಈ ರಾಜ್ಯದ ದೊಡ್ಡ ಸಮುದಾಯ ಈ ಮಾಂಸವನ್ನು ಸೇವಿಸುತ್ತೆ. ಆ ಬಗ್ಗೆ ಪಬ್ಲಿಕ್ಗೆ ತಿಳುವಳಿಕೆ ಮಾಡುವಂತ ಯಾವ ಪ್ರಯತ್ನವನ್ನು ಮಾಡಿಲ್ವಲ್ಲ. ಈಗಲೂ ಕೂಡ 3 ವರ್ಷದಲ್ಲಿ ಕಾಂಗ್ರೆಸ್ ಬಂದ್ರು, ಗೋಮಾಂಸ ತಿನ್ನುವವರು ಮುಸ್ಲಿಮರು, ಮಾರಾಟ ಮಾಡುವವರು ಮುಸ್ಲಿಮರು, ಅವರಿಗಾಗಿಯೇ ಇರುವುದು, ಗೋಮಾತೆಯನ್ನು ತಿಂತಾರೆ ಅಂತ ಹೇಳುವ ಈ ಏನು ನರೇಟಿವ್ ಇದೆ, ಅದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಸತ್ಯವನ್ನು ಹೇಳ್ಬಹುದಲ್ಲ. ಕನಿಷ್ಠ ನಮಗೆ ಪರವಾಗಿ ನಿಲ್ಲುವುದು ಬೇಡ. ನೋಡಿ, ತಳ ಸಮುದಾಯವೇ ಇದರಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡಿರೋದು, ಅವರದೇ ಗೋ ಸಾಕಣೆ ಮಾಡುವುದು, ಅವರು ಮಾರಾಟ ಮಾಡದಿದ್ರೆ ಅವರ ಬದುಕು ಮುಂದುವರಿಯಲ್ಲ. ಇದು ನೀವು ಹೀಗೆ ಮಾಡುದು ಸುಳ್ಳು ಅಂತ ಹೇಳಿ ಒಂದು ನರೇಟಿವ್ ಆದ್ರೂ ಸೃಷ್ಟಿ ಮಾಡಿ ಸರ್ಕಾರ ಮಟ್ಟದಲ್ಲಿ ಜಾಹೀರಾತು ಕೊಟ್ಟಾದ್ರು ಏನಾದ್ರೂ ಮಾಡಬಹುದಲ್ಲ, ಸತ್ಯವನ್ನು ಹೇಳ್ಬಹುದಲ್ಲ, ಯಾಕೆ ಮಾಡಲ್ಲ ಅಂತ. ನೀವು ಹೇಳಿದ್ದು ಸರಿ ಇದೆ. ನೋಡಿ, ಒಂದು ವಿಚಾರ ಇದೆ, ಈ ಕಾಂಗ್ರೆಸ್ ಪಕ್ಷ ಇಲ್ಲಿ ಈ ಪರಿಸ್ಥಿತಿಗೆ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೊಂದು ರಾಜಕೀಯ ಪಕ್ಷದ ಪ್ರತಿರೋಧಗಳನ್ನು ಎದುರಿಸಲಿಕ್ಕೆ ಗೊತ್ತಿಲ್ಲ. ಆರಂಭದ ಕಾಲದಿಂದ, ಸ್ವಾತಂತ್ರ್ಯ ಬಂದ ಕಾಲದಿಂದಲೂ ಕೂಡ ಒಂಥರ ಏಕಪಕ್ಷೀಯವಾಗಿ ಅದರದ್ದೇ ಆದ ಸಾಂಪ್ರದಾಯಿಕ ಸಿದ್ಧಾಂತ ಇಟ್ಟುಕೊಂಡು ಬಂದ ಒಂದು ಪಕ್ಷ. ಈ ಪಕ್ಷಕ್ಕೆ ಒಂದು ದೊಡ್ಡ ಪ್ರತಿರೋಧ ಬಂದಾಗ ಹೇಗೆ ಎದುರಿಸಬೇಕು, ಮತ್ತು ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆಗಳನ್ನು ಕೊಡಬೇಕು, ಯಾವ ರೀತಿ ಜನರ ಮೈಂಡನ್ನು ಇವರು ಈ ಥರ ಬ್ರೈನ್ ವಾಶ್ಗಳನ್ನು ಮಾಡಿದಾಗ ಯಾವ ರೀತಿ ರಚನೆಗಳನ್ನು ಮಾಡಿಕೊಳ್ಬೇಕು ಎನ್ನುವ ವಿಚಾರದಲ್ಲಿ ಬರೀ ಭಾರತದಲ್ಲಿ ಮಾತ್ರವಲ್ಲ, ಇಡೀ ಜಗತ್ತಿನಲ್ಲಿ ಕಾಂಗ್ರೆಸ್ ಪಕ್ಷ ವೀಕ್. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ
ಭಾರತದ ರಾಜಕಾರಣದಿಂದ ಸದ್ಯೋ ಭವಿಷ್ಯದಲ್ಲಿ ಮರೆಯಾಗುವ ಒಂದು ಅಪಾಯದಲ್ಲಿ ಇರುವುದು. ಇವರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಇವರಲ್ಲಿ ಹೆಚ್ಚು ಕಡಿಮೆ ಅತಿಯಾದ ಡೆಮೊಕ್ರೆಟಿಕ್ ಇದೆ, ಹೌದು ಹೌದು, ಅತಿಯಾದ ಪ್ರಜಾಪ್ರಭುತ್ವದ ಒಂದು ರೀತಿಯ ಇದೆ. ಏನಂತ ಹೇಳಿದರೆ, ರಾಜ್ಯಗಳಲ್ಲಿ ಇವರು ಮಾಡಿದ ಕೆಲವು ಪಕ್ಷದ ಮಟ್ಟದ ಕಾನೂನುಗಳು, ಪಕ್ಷದ ಮಟ್ಟದ ನೀತಿಗಳನ್ನು ಕೆಲವೊಂದು ರಾಜ್ಯಗಳಲ್ಲಿ ಒಪ್ಪಿಕೊಳ್ಳುವುದಿಲ್ಲ. ಹೌದು. ಈಗ ಉದಾಹರಣೆಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ನೀತಿಯನ್ನು ದೆಹಲಿಯಲ್ಲಿ ಮಾಡಿದರೆ ಅದನ್ನು ಕೇರಳ ಕಾಂಗ್ರೆಸ್ನವರು ಒಪ್ಪಿಕೊಳ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಥವಾ ಇಲ್ಲಿ ಬೇರೆಯವರು ಅದನ್ನು ಅನುಸರಿಸ್ತಾರೆ ಮತ್ತು ಇಚ್ಛಾಶಕ್ತಿಯಿಂದ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷ ಜನಮಾನಸದ ಮೇಲೆ ಅಷ್ಟು ಇಫೆಕ್ಟಿವ್ ಆಗಿ ಬೆಳೆದಿಲ್ಲ. ಈಗ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಯಾವ ಓಟುಗಳು ಹೋಗ್ತಾ ಇದ್ದಾವೆ ಅದು BJPಯ ವಿರೋಧಿ ಓಟುಗಳು ಬಿಟ್ಟರೆ ಕಾಂಗ್ರೆಸ್ ಪಕ್ಷದ ಓಟುಗಳಲ್ಲ. ಅದರ ಸಿದ್ಧಾಂತವನ್ನು ನಂಬಿಕೊಂಡು ಹಾಗೆ ಬಿದ್ದ ಓಟುಗಳಲ್ಲ. ಇದು ಬೇಡ, ಹಾಗಾದ್ರಿಂದ ಇದಾಗಬಹುದು, ಬೇರೆ ಆಯ್ಕೆ ಇಲ್ಲ. ಈಗ ಕರ್ನಾಟಕದ ಮುಸಲ್ಮಾನರು ಈಗ ಕಾಂಗ್ರೆಸ್ ಬೇಡ ಅಂತ ಯಾವುದಕ್ಕೆ ಹಾಕಬೇಕು ಹೇಳ್ತೇವೆ. ಈಗ ನಾವು ಹೇಳ್ತೇವೆ ಕಾಂಗ್ರೆಸ್ ಬೇಡ, ಕಾಂಗ್ರೆಸ್ ನಮ್ಗೆ ಅನ್ಯಾಯ ಮಾಡಿದ, ಅದು ಮಾಡಿದ, 10 ನಮ್ಮ ಬೇಡಿಕೆ ಏರ್ಸಲಿಲ್ಲ, ಅದು ಏರ್ಸಲಿಲ್ಲ ಹೇಳ್ತೇವೆ. ಈಗ ನಾವು ಕೇಳುವುದು, ಈ ಕಾಂಗ್ರೆಸ್ ಇಲ್ಲದೆ ಬೇರೆ ಯಾರು? ಕಾಂಗ್ರೆಸ್ ಉಂಟು. ಈಗ ಹೋರಾಟ ಮಾಡುವ ನಾವುಗಳು ಕೂಡ ನಮ್ಗೆ ಅರ್ಥ ಆಗಬೇಕು, ಕಾಂಗ್ರೆಸ್ ಬೇರೆ ಪರ್ಯಾಯ ಆಯ್ಕೆ ಇದ್ರಲ್ವ. ಈಗ ಉದಾಹರಣೆ ಕಾಂಗ್ರೆಸ್ಸನ್ನು ನಾವು ಮುಸಲ್ಮಾನರು ಓಟ್ ಹಾಕದೆ ಅಥವಾ ಕಾಂಗ್ರೆಸ್ಸಿಂದ ಸಮುದಾಯವನ್ನು ನಿಯಂತ್ರಿಸಿ ಇಡ್ಬೋದು. ನಿಯಂತ್ರಿಸಿ ಇಟ್ಟಾಗ ಮತ್ತೆ BJP ಬರ್ತದೆ. ಮತ್ತೆ BJP ಬಂದರೆ ಅದೇ ಹಿಜಾಬು, ಹಲಾಲು, ಅದು ಇದು, ಈ ಇದೆಲ್ಲ ಇದೇ ಆಯಿತು. ಸೊ ಹಾಗಾಗಿ ಮುಸಲ್ಮಾನ ಸಮುದಾಯ ಕಾಂಗ್ರೆಸ್ಸಿನ ಕಾರಣಕ್ಕೋಸ್ಕರ ಅಡಕತ್ತಲೆಯಲ್ಲಿ ಭಾರತದಲ್ಲಿ ಸಿಲುಕಿದೆ. ಎಸ್ ಕಾಂಗ್ರೆಸ್ಸಿನ ಕಾರಣಕ್ಕೋಸ್ಕರ, ಯಾಕಂದರೆ ಒಂದು ಸ್ಟ್ರಾಂಗ್ ಪಕ್ಷ. ಈಗ ಉದಾಹರಣೆಗೆ ನೀವು ಗಮನಿಸಿರ್ಬೋದು, ಕೆಲವು ಕಡೆ ಆಪ್ ಒಳ್ಳೆಯ ಸಾಧನೆ ತೋರಿತು, ಮುಸಲ್ಮಾನರನ್ನು ಸೇರಿಸಿಕೊಂಡು ಹಿಂದೂಗಳ ಒಳ್ಳೆಯ ಸಾಧನೆ ತೋರಿತು. ಆದರೂ ಕೂಡ ಕಾಂಗ್ರೆಸ್ ವೀಕ್ ಆದ ಕಾರಣ ಅದು ಕೂಡ ಬಿದ್ದೋಯ್ತು. ಯಾಕಂದರೆ ಭಾರತದಲ್ಲಿ ಒಂದೇ ಪಕ್ಷ ಒಂದು ಒಳ್ಳೆಯ ಸಿದ್ಧಾಂತವನ್ನು ಮಾಡಿದರೆ ಅಷ್ಟು ಸುಲಭದಲ್ಲಿ ಗೆಲ್ಲುವುದಿಲ್ಲ. ಎಲ್ಲ ಪಕ್ಷಗಳು ಸೇರಿ ಮಾಡಬೇಕಾಗ್ತದೆ. ಇವತ್ತು ನಿಜವಾಗಿ ಹೇಳ್ತೇನೆ, ಮುಸಲ್ಮಾನರಿಂದ ಕಾಂಗ್ರೆಸ್ಸಿಗೂ ಕಷ್ಟ ಇದೆ, ಕಾಂಗ್ರೆಸ್ಸಿಂದ ಮುಸಲ್ಮಾನರಿಗೂ ಕಷ್ಟ ಇದೆ. ಮುಸಲ್ಮಾನರಿಂದಾಗಿ ಕಾಂಗ್ರೆಸ್ ಎಷ್ಟೋ ಕಡೆ ಸೋತಿದೆ, ಕಾಂಗ್ರೆಸ್ಸಿನಿಂದಾಗಿ ಮುಸಲ್ಮಾನರು ಎಲ್ಲ ಕಡೆ ಸೋತೋಗಿದ್ದಾರೆ. ಇದು ರಾಜಕೀಯ ಒಂದು ಏನು ಹೇಳ್ತೇವೆ, ಒಂದು ಪ್ರಬುದ್ಧತೆ ಬೇಕು. ಕುಳಿತುಕೊಂಡು ಆಲೋಚಿಸಬೇಕು, ಎಲ್ಲಿ ಸಮಸ್ಯೆ ಆಗಿದೆ. ಸಮುದಾಯ ಮುಸಲ್ಮಾನರ ಪರವಾಗಿ ಮಾತಾಡಿದರೆ ಮುಸಲ್ಮಾನ ಪರವಾಗಿ ಏನು ಮಾಡುವುದಿಲ್ಲ. ಆದ್ರೆ ಓಲೈಕೆ ಅನ್ನುವ ಒಂದು ಪದ ಉಂಟಲ್ಲ, ಸಾರ್ವಕಾಲಿಕವೇ ಹಣೆಪಟ್ಟಿಯಾಗಿ ಬಿಟ್ಟಿದೆ. ನಿಜವಾಗಿ ಕಾಂಗ್ರೆಸ್ ಈಗ ಕಳೆದ ನೋಡಿ ಪ್ರಣಾಳಿಕೆಯಲ್ಲಿ ನೀಡಿದವರ ಏನಿದೆ ಎಲ್ಲನೂ ಈಡೇರಿಸಿದವರು ಬೇರೆ ಎಲ್ಲ, ಮುಸಲ್ಮಾನರದ್ದು ಮಾತ್ರ ಈಡೇರಿಸಿಲ್ಲ. ಏನೋ 1% ಈಡೇರಿಸಿಲ್ಲ ಅವರು. 3 ವರ್ಷ ಆಯ್ತು ಏನು ಈಡೇರಿಸಿಲ್ಲ. ಆದ್ರೆ ಮುಟ್ಲಿಕ್ಕೆ ಹೋದ್ರೆ ಓಲೈಕೆ ಆಗುತ್ತೆ. ಮುಟ್ಲಿಕ್ಕೆ ಅವ್ರು ಏನೇ ಮಾಡಿದ್ರು ಕೂಡ ಅದು ಮುಸಲ್ಮಾನರ ಪರವಾಗಿ. ಈಗ ಅವರು ಒಂದೆರಡು ಕೊಟ್ಟರು ಕೂಡ ಮತ್ತೆ ಪುನಃ ಅವ್ರ ಮೇಲೆ ಇವರು ದಾಳಿ ಮಾಡ್ತಾರೆ. ಆಮೇಲೆ ಸರ್ಕಾರ ಕಳೆದು ಹೋದ್ರೆ ಮತ್ತೆ ಒಂದು ಕೋಮುವಾದಿ ಸರ್ಕಾರ ಬಂದು ಮುಸಲ್ಮಾನರ ತಲೆ ಮೇಲೆ ಬೀಳ್ತದೆ. ಮುಸಲ್ಮಾನರಿಗೆ ಯಾವ ಆಯ್ಕೆಗಳು ಇಲ್ಲ. ಆದರೆ ಕಾಂಗ್ರೆಸ್ಸಿಗೆ ಆಯ್ಕೆ ಇದೆ. ಕಾಂಗ್ರೆಸ್ ಮನಸ್ಸು ಮಾಡಿದ ಒಂದು ಒಳ್ಳೆಯ ರಾಜಕೀಯ ಪಕ್ಷವಾಗಿ ಒಂದು ಕನಿಷ್ಠ ಒಂದು IT ಸೆಲ್ ಆದರೂ ಚಂದನ್ನು ಮಾಡಿಕೊಂಡು ಸ್ವಲ್ಪ ಒಳ್ಳೆ ನೆರೇಟಿವ್ಗಳನ್ನು, ಹಿಜಾಬು, ಹಲಾಲು ಇದೆಲ್ಲ ಬಂದಾಗ ನಿಜವಾಗಿ ಅದು ಏನು, ಈ ಹಿಂದಿನ ಸರ್ಕಾರ ಹೇಗೆ ನಡ್ಕೊಂಡಿದೆ, ಹಿಜಾಬ್ ಆದರೆ ಏನು, ಎಷ್ಟು ಸಮುದಾಯಗಳು ಆಗ್ತವೆ. ಈಗ ಇದು ಹಿಜಾಬಿನ ಪ್ರಕರಣ ಬಂದಾಗ ಕಾಂಗ್ರೆಸ್ಸಿಗೆ ನೋಡಿ, ಒಂದೇ ದೇಶದಲ್ಲಿ ಒಂದು ತರಗತಿಯಲ್ಲಿ ಒಂದು ಹುಡುಗಿ ಮುಸಲ್ಮಾನ್ ಕೂತ್ಕೊಳ್ತಾಳೆ, ಒಂದು ಕಡೆಯಲ್ಲಿ ಸಿಖ್ ಕೂತ್ಕೊಳ್ತಾನೆ. ಈ ಇಬ್ಬರದ್ದು ತಲೆ, ಅವನದ್ದು ತಲೆ, ಅವನು ಕೂದಲು ಮುಚ್ಚುವುದೇ, ಇವಳದ್ದು ತಲೆ, ಇವನು ಕೂದಲು ಮುಚ್ಚುವುದು, ಇವಳು ಕೂದಲು ಮುಚ್ಚುವುದು, ಒಂದೇ ದೇಶ, ಒಂದೇ ರಾಜ್ಯ, ಒಂದೇ ಕ್ಲಾಸ್ ರೂಮು. ಆದ್ರೂ ಕೂಡ ಅವ ಹಾಕ್ಬೋದು, ಇವ ಹಾಕ್ಲಿಕ್ಕಿಲ್ಲ, ಇವಳು ಹಾಕ್ಲಿಕ್ಕಿಲ್ಲ. ಅದು ಸರಿ ಅಂತೇಳಿ BJP ಹೇಳ್ತಾ ಇದೆ. ಅದು ತಪ್ಪು ಅಂತ ಹೇಳಿ ಅದನ್ನು ವಿಂಗಡಿಸಿಕೊಡುವ ಸಾಮರ್ಥ್ಯ ಕೂಡ IT ಸೆಲ್ ಇಲ್ಲ, IT ಸೆಲ್ಗಳಿಲ್ಲ ಇವರು. ಈಗಿರುವ ಕಾರಣಕ್ಕೋಸ್ಕರ, ಯಾಕಂದರೆ ಕಾಂಗ್ರೆಸ್ನ ಜಾಗದಲ್ಲಿ ಭಾರತದ ರಾಜಕಾರಣದಲ್ಲಿ ಒಂದು ಒಳ್ಳೆಯ ಪಕ್ಷ ಬಂದರೆ ಈ ಸಮಸ್ಯೆಗಳೆಲ್ಲ ತೀರ್ತವೆ. ಕಾಂಗ್ರೆಸ್ಗೆ ಸಾಮರ್ಥ್ಯ ಇದೆ, ಅದನ್ನು ಬಳಸಿಕೊಳ್ಳುವ ತುಂಬಾ ಉದಾಸೀನ ಅಂತ. ಈಗ ನಾವು ಕಾಂಗ್ರೆಸ್ ಅನ್ನು ವಿರೋಧಿಸುವುದಲ್ಲ, ಯಾಕಂದ್ರೆ ಕಾಂಗ್ರೆಸ್ ದೊಡ್ಡ ಸೇವೆಯನ್ನು ಕೊಟ್ಟಿದೆ ಈ ರಾಷ್ಟ್ರಕ್ಕೆ. ತುಂಬ ಇವರು BJP ಅವರು ಅಥವಾ ಬೇರೆ ಪಕ್ಷ ತುಂಬ ಹೇಳ್ತಾರೆ. BJP ಹೇಗೆ ಹೇಳ್ತಾರೆ ಅಂದರೆ, ನೋಡಿ ಇಂಥ ಕಡೆ ಒಂದು ಸೇತುವೆಯನ್ನು ನಾವು ಮಾಡಿದ್ದೇವೆ,
ಈಗ ಉದಾಹರಣೆಗೆ ಈಗ ನಮ್ಮ ಕುಂದಾಪುರಕ್ಕೆ ಮಂಗಳೂರಿಂದ ಕುಂದಾಪುರಕ್ಕೆ ಹೋಗುವಾಗ BJP ಏನು ಮಾಡ್ತಾರೆ ಅಂದರೆ ಒಂದು ಕಡೆ ಇಂಥ ಕಡೆ ಸೇತುವೆ, ಇಂಥ ಕಡೆ ಇದು ಭವನಗಳು ನಾವು ಮಾಡಿದ್ದೇವೆ. ಈ ಕಾಂಗ್ರೆಸ್ನವ್ರು ಅಟ್ಲೀಸ್ಟ್ ನೋಡಿ ಹೈವೇಯಲ್ಲಿರುವ ಎಲ್ಲ ಸೇತುವೆಗಳನ್ನು ನಾವು ಮಾಡಿದ್ದಂತ ಹೇಳಲಿಕ್ಕೂ ಬರೋದಿಲ್ಲ. ಅಷ್ಟು ದೊಡ್ಡ ಸೇತುವೆಗಳು. ಯಾಕಂದರೆ ಅವರಿಗೆ ಒಂದು ಚುನಾವಣಾ ಏನು ಹೇಳ್ತೇವೆ, ಈ ಆಧುನಿಕ ಕಾಲದ ಚುನಾವಣೆಗೆ ಒಗ್ಗಿಕೊಳ್ಳೇ ಇಲ್ಲ ಅವರು. ಎಲ್ಲಿಯವರೆಗೆ ಅವರು ಒಗ್ಗಿಕೊಳ್ಳುವುದಿಲ್ಲವೋ, ಎಲ್ಲಿಯವರೆಗೆ ಅವರು ಮುಸಲ್ಮಾನ ವಿರೋಧಿ ರಾಜಕಾರಣದ ಮರ್ಮ ಅರಿಯುವುದಿಲ್ಲವೋ ಮತ್ತು ಅದಕ್ಕೆ ಪೂರಕವಾದ ರಚನೆ ಮಾಡಿಕೊಳ್ಳುವುದಿಲ್ಲ, ಅಲ್ಲಿಯವರೆಗೆ ಕಾಂಗ್ರೆಸ್ಸಿಗೂ ಸಮಸ್ಯೆ, ಮುಸಲ್ಮಾನರಿಗೂ ಸಮಸ್ಯೆ, ಅಲ್ಪಸಂಖ್ಯಾತರಿಗೂ ಸಮಸ್ಯೆ. ಓಕೆ, ಒಂದು ದೀರ್ಘ ಮಾತುಕತೆಯನ್ನು ನಾವಿಬ್ಬರೂ ಆಡಿದ್ವಿ. ಅದರಲ್ಲೂ ವಿಶೇಷವಾಗಿ ಒಂದು ಚಿಕಿತ್ಸಕ ದೃಷ್ಟಿಯಲ್ಲಿ ಇಡೀ ಇಶ್ಯೂವನ್ನು ಗೋವಿನಿಂದ ತೊಡಗಿ ಇಡೀ ಮುಸ್ಲಿಂ ಸಮುದಾಯದ ಒಳರಚನೆಗಳವರೆಗೆ ಮತ್ತು ಇತರ ಎಲ್ಲ ವಿಚಾರಗಳ ಮೇಲೆ ಒಂದು ಅತ್ಯಂತ ಒಳ್ಳೆಯ ಮಾತುಗಳನ್ನು ಮತ್ತು ವಿಶ್ಲೇಷಣೆಯನ್ನು ನಡೆಸಿದೆ. ನಿಮಗೆ ಧನ್ಯವಾದ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ. ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.